व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशतैरंशभिप्लावयन् मामाविर्भूयात् अनघमहिमा मानसे वागधीशः नमस्ते प्राणेश प्रणत विभवायावनिमगाः नमस्वामिन् रामप्रियतमनुमन् गुरुगुण नमस्तुभ्यं भीमप्रबलतम कृष्णेष्ट भगवन् नमः श्रीमन्मध्वप्रदिश सुदर्शनो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरे ವೇದವ್ಯಾಸುರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 114ನೆಯ ಪ್ರವಚನ. ಮತ್ತೆ ಉಚತ್ಯರ ಮಾತು ಮಾಂಧಾತ್ರ ರಾಜನಿಗೆ, ಅದನ್ನು ಭೀಷ್ಮ ತಿಳಿಸ್ತಾನೆ ಧರ್ಮರಾಜನಿಗೆ. ಉಳಿದವರಿಗೂ ಬಹಳ ಸುಂದರವಾಗಿ ಪ್ರಜೆಗಳ ಪಾಲನೆಯ ತತ್ವಗಳ ಬಗ್ಗೆ, ಧರ್ಮವೃತ್ತದಲ್ಲಿ ರಾಜನ ವ್ಯವಸ್ಥೆ ಇದ್ದರೆ ಚೆನ್ನಾಗಿರುತ್ತೆ, ಅಧರ್ಮದಲ್ಲಿ ರಾಜ ಒಂದೊಮ್ಮೆ ತೊಡಗಿದರೆ, ಸ್ವೇಚ್ಛಾಚಾರಿಯಾಗಿ ಕಾಮಕ್ಕೆ ಕೋಪಕ್ಕೆ ಬಲಿಯಾಗಿ ನಿಂತರೆ ಇಡೀ ದೇಶ ಹಾಳಾಗುತ್ತೆ ಅಂತಾನೆ. ಎಲ್ಲಿವರೆಗೆ? ಹಸ್ತಿನಃ ಅಶ್ವಾಶ್ಚ ಗಾವಶ್ಚ ಮತ್ತೆ ಅಪಿ ಉಷ್ಟ್ರಾಹ ಅಶ್ವತ್ಥರ ಗರ್ಧಭಾಹ. ಆನೆಗಳು, ಕುದುರೆಗಳು, ಒಂಟೆಗಳು ಹೇರು ಹೊರಲು ಬೇಕಾಗತ್ತೆ ಅವರಿಗೆ. ಮರು ಅವರದ್ದು ದುರ್ಗೆ ಇರ್ಲಿಕ್ಕೆ ಹೋಗಿ, ಕತ್ತೆಗಳು, ಇನ್ನು ಕುದುರೆಯಲ್ಲಿ ಹುಟ್ಟಿದವುಗಳಿದ್ದಾಗೆ ರಥ ಎಳೆಯಲು ಬೇಕಾದ ಅಶ್ವತರಗಳು, ಹಾಗೆ ಗೋವುಗಳು, ಇವೆಲ್ಲವೂ ಸಹ ಅಧರ್ಮ ಬರುತ್ತೆ ಎಂದು ಬರ್ತವೆ. ಸರ್ವೇ ಸೀದಂತಿ ಜಂತವ. ಮನುಷ್ಯರು ಮಾತ್ರ ತಾಪತ್ರಯ ಅನುಭವಿಸುವುದಲ್ಲ, ರಾಜ ಅಧರ್ಮದಲ್ಲಿದ್ದರೆ ಇಡೀ ದೇಶದಲ್ಲಿದ್ದ ಪ್ರತಿಯೊಂದಕ್ಕೂ ಅದರ ಇನ್ಫ್ಲುಯೆನ್ಸ್, ಪ್ರಭಾವ ಬೀರ್ತದೆ ಅಂತ ಹೇಳ್ತಾನೆ. ಅದೇ ವಿಶೇಷ. ಯಾಕೆ ಒಂದಕ್ಕೊಂದು ಪೂರಕ ಅಲ್ವಾ? ರಾಜನ ಸೇವೆಯಲ್ಲಿ ಆ ಕುದುರೆ, ಆನೆ ಮುಂತಾದ ಜೀವಿಗಳು ಇರಲಾಗಿ ಏನೋ ಒಂದು ಸಂಬಂಧ ವಿಶೇಷ ಇರಲಿಕ್ಕೆ ಉಂಟು. ದನಗಳ ಪೋಷಣೆ ಇರಲಿಕ್ಕಾಗಿ ದನಗಳಿಂದಲೇ ಅವುಗಳ ಸೊತ್ತನಲ್ಲೇ ರಾಜ ಬದುಕುವುದರಿಂದ ಅವುಗಳಿಗೂ ತೊಂದರೆ. ಈ ಋಣ ಅನುಬಂಧ ಎನ್ನುವುದು ಅರ್ಥ ಆಗುವುದಿಲ್ಲ. ಅಂದ್ರೆ ರಾಜ ತಪ್ಪು ಮಾಡಿದ್ರೆ ಇವುಗಳಿಗೆ ಏನಾಯ್ತು ಹಾನಿ ಕೇಳಿದರೆ ಅದು ರಾಜನ ಸೇವಕರಂತೆ ಇಲ್ವಾ? ಊಟಕ್ಕೆ ಬಿತ್ತಿಲ್ವಾ? ಇಡೀ ದೇಶದ ಸೊತ್ತುಗಳೇ ಹಾಗೆ ರಾಜನದ್ದಾಗಿರುತ್ತದೆ. ಅದನ್ನು ರಾಜ ತಪ್ಪು ಮಾಡಿದಾಗ ಎಲ್ಲ ಕಡೆಯೂ ಅನರ್ಥ. ಆಚಾರ್ಯರು ಪೂಜೆಯ ಬಗ್ಗೆ ಹೇಳುವಾಗ ಹೇಳಲಿಲ್ವಾ? ಅಂತರ್ಧ್ಯೇಯ ಹರಿಸ್ವದಾ ಅಂತ. ಪ್ರತಿಯೊಂದು ಪೂಜೆಯ ವಿಧಾನದಲ್ಲಿಯೂ, ದೇವತೆಗಳ ಪೂಜೆ ವಿಧಾನದಲ್ಲಿಯೂ ಭಗವಂತನ ಚಿಂತನೆ ಆಗಲೇಬೇಕು. ಇಲ್ಲ ಆದರೆ ಅವೇನು ಹೇಳಿದ್ರ? ಇಲ್ಲ ಆದರೆ ತದಸ್ಯ ದೇಶ ವಿಪ್ಲವ ಅಂತ. ಇಲ್ಲ ಅಂತ ಆದರೆ ದೇಶಕ್ಕೆ ಹಾನಿ. ನೋಡಿ, ಪೂಜೆ ಆಗುವುದು ಎಲ್ಲಿಯೋ, ಉಪಾಸನೆ ಮುಖಗಳು ಹೇಗೋ, ಆಗುವ ಹಾನಿ ನೋಡಿ ಹೇಗೆ ಅಂತ. ಇಡೀ ದೇಶಕ್ಕೆ ಅದರ ಪೆಟ್ಟು ಉಂಟು ಅಂತ. ಹೀಗಾಗಿ ದೇಶದ ಮೇಲೆ ರಾಜನ ಚರ್ಯೆ ನಿಂತಿದೆ. ಯಚ್ಚ ಭೂತಂ ಸಂಭಜತೆ ಯಚ್ಚ ಭೂತಾ ತದನ್ವಯ. ಇಡೀ ಲೋಕ ಸಮುದಾಯ ರಾಜನ ಪಾಲನೆಯಲ್ಲಿ ಬರ್ತದಲ್ಲ. ರಾಜನ ಪಾಲನೆಯಲ್ಲಿದ್ದ ಜನರು ದೊಡ್ಡವರಿದ್ರೆ ಅವರ ಅಂಡರ್ ಕೆಳವರು ಬರುವುದಿಲ್ವಾ? ಹೀಗಾಗಿ ಇಡೀ ಜಗತ್ತು ಒಂದಕ್ಕೊಂದು ಲಿಂಕ್. ಅಂದ್ರೆ ದೇಶ ಜಗತ್ತು ಅಂದ್ರೆ ಯಾವ ರಾಜನ ಆಳ್ವಿಕೆಯಲ್ಲಿ ಎಷ್ಟೆಲ್ಲ ಇದ್ದಾರೋ ಅವರು ಒಂದಕ್ಕೊಂದು ಸಂಬಂಧಪಟ್ಟಿರ್ತಾರೆ. ಪ್ರಜೆಗಳನ್ನು ರಾಜ ನೋಡಿಕೊಂಡದ್ದಾದ್ರೆ ಆ ಪ್ರಜೆಗಳು ಸಾಕುವುದು ತಮ್ಮ ಪ್ರಾಣಿಗಳನ್ನಿಲ್ವಾ? ಅವುಗಳಿಗೆ ಸಂಬಂಧಪಟ್ಟಲ್ವಾ? ಹೀಗೆ ಪರ್ಯಾಯವಾಗಿ ಸಂಬಂಧವನ್ನು ಮತ್ತೆ ಹೇಳಲಿಕ್ಕೆ ಬರ್ತದೆ. ನಿಜವಾಗಿ ಕುದುರೆಗಳು, ಆನೆಗಳು ಅಥವಾ ದನಗಳು, ದೇಶದಲ್ಲಿದ್ದವುಗಳು ಎಲ್ಲವೂ ಸಹ ರಾಜನಿಗೆ ಸೇವೆ ಮಾಡದೇ ಇರಬಹುದು. ಆದರೆ ರಾಜನ ಪ್ರಜೆಗಳ ಸೇವೆ ಅನ್ನೋದು ಮಾಡ್ತದಲ್ಲ, ಅವರ ಊಟಕ್ಕೆ ಕೂತ್ಕೊಳ್ತದಲ್ಲ ಅದು. ರಾಜ ಪ್ರಜೆಗಳನ್ನು ಒಬ್ಬೊಬ್ಬರನ್ನು ನೋಡಿಕೊಳ್ತಾನೆಂದರೆ ಅವರು ನೋಡಿಕೊಳ್ಳತಕ್ಕ ಪ್ರಾಣಿಗಳು ರಾಜ ನೋಡಿಕೊಂಡಾಗೆ ಆಗ್ತದೆ. ಅಧರ್ಮಸ್ಥೇ ಇಂದ್ರಪತವು ಸರ್ವೇ ಶೋಚಂತಿ ಪಾರ್ಥಿವ. ಹೀಗಾಗಿ ಅಧರ್ಮ ವೃತ್ತದಲ್ಲಿ ರಾಜ ತೊಡಗಿಬಿಟ್ರೆ ಇಡೀ ದೇಶದ ಪ್ರತಿಯೊಂದು ಜಂತುವು, ಪ್ರಾಣಿಯು, ಜೀವಿಯು, ಮರಮಟ್ಟುಗಳು ಹೇಳಬೇಕಾಗಿಲ್ಲ, ಮತ್ತೆ ಎಲ್ಲವೂ ಸಹ ಅದರ ಹಣ್ಣು ಹಂಪಲುಗಳನ್ನು ತಿನ್ಲಿಕ್ಕೆ ಉಂಟಲ್ಲ. ಆದರೆ ಇಡೀ ಪ್ರಕೃತಿಯ ಉಲ್ಲೋಲ ಕಲ್ಲೋಲ ಆಗಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳುವ ನೆಲೆಯಲ್ಲಿ ಹೇಳುತ್ತಾರೆ. ರಾಜ
ಇನ್ನೊಂದು ಮುಖ, ಅನ್ಯಾಯಕ್ಕೆ ಒಳಗಾದವರ ಮೇಲೆ ರಾಜ ಒಳ್ಳೆಯ ರೀತಿಯಿಂದ ನ್ಯಾಯವನ್ನು ಒದಗಿಸಬೇಕು. ಅವರೆಲ್ಲ ದುರ್ಬಲ ಪಕ್ಷದವರು, ಅವರಿಗೆ ಜನ ಬೆಂಬಲ ಇರುವುದಿಲ್ಲ, ಇನ್ನಿತರ ಸಾಮಗ್ರಿಗಳ ಸೊತ್ತುಗಳ ದುಡ್ಡಿನ ಗಟ್ಟಿತನ ಇರುವುದಿಲ್ಲ. ಆದ್ರಿಂದ ದುರ್ಬಲ ವರ್ಗದ ಮೇಲೆ ರಾಜ ಬಹಳ ಜೋರಾಗಿ ನೋಡಿಕೊಳ್ಳಬೇಕು, ಪಾಲನೆ ಮಾಡಬೇಕು. ವಾಸ್ತವದ ಕತೆ ಹಾಗೆ. ಅವರು ದುರ್ಬಲರು ಅಂತೇಳಿ ಸುಮ್ಮನಿದ್ದಾರೆ ಹೇಳಬೇಡಿ. ದುರ್ಬಲರು ಜಾಸ್ತಿ ಸಂಖ್ಯೆಯಲ್ಲಿ ಇರುತ್ತಾರೆ, ಅವರದ್ದು ಜಾಸ್ತಿ ಪವರ್ ಇರ್ತದೆ, ಶಕ್ತಿ ಇರುತ್ತದೆ. ಅವರಲ್ಲಿ ಕೂಟ ಶಕ್ತಿ ಇರುವುದಿಲ್ಲ, ಆದರೆ ನೋವಿನ ಶಕ್ತಿ ಇರ್ತದೆ. ಅದರಿಂದ ದುರ್ಬಲಸ್ಥಂ ಬಲಂ ಸೃಷ್ಟಂ ಧಾತ್ರ, ದುರ್ಬಲಾರ್ಥಂ ಬಲಂ ಸೃಷ್ಟಂ ಧಾತ್ರ ಮಾಂಧಾತಃ ಉಚ್ಯತೆ. ದುರ್ಬಲರ ನೆರವಿಗಾಗಿ, ಏಳಿಗೆಗಾಗಿ, ಪ್ರಯೋಜನಕ್ಕಾಗಿ, ಅವರ ಉದ್ಧಾರಕ್ಕಾಗಿ ದೇವರು ಕ್ಷತ್ರ ಬಲವನ್ನು ಸೃಷ್ಟಿ ಮಾಡಿದ್ದು. ಬಲವನ್ನು ಸೃಷ್ಟಿ ಮಾಡಿದ್ದು ಯಾಕೆಂದ್ರೆ ನೋಡಿಕೊಳ್ಳುವವರನ್ನು, ಬಲಿಷ್ಠನ್ನು ಸೃಷ್ಟಿ ಮಾಡಿದ್ದು ಯಾಕೆಂದ್ರೆ ಅಬಲರ ರಕ್ಷಣೆಗೆ, ಅನಾಥರ ರಕ್ಷಣೆಗೆ. ಕಳೆದ ಬಾರಿ ಭೀಷ್ಮದನ್ನು ಹೇಳಿದ್ದ, ವೃದ್ಧ, ಅನಾಥರು, ಅಬಲೆಯರು, ವಿಧವೆಯರು ಎಲ್ಲ ರಾಜನ ಸುಪರ್ದಿಯಲ್ಲಿ ಬರಬೇಕಾಗ್ತದೆ ಹೇಳಿಕೊಂಡು ಇದನ್ನೆಲ್ಲ ಇಟ್ಕೊಂಡವರು. ದುರ್ಬಲ ವರ್ಗ ಪೂರ್ತಿ ರಕ್ಷಣೆಗೋಸ್ಕರ ಇರುವಂತದ್ದು. ಅದಕ್ಕೋಸ್ಕರ ರಾಜನನ್ನು ಬಲಿಷ್ಠನನ್ನಾಗಿ, ಬಲಯುತನನ್ನಾಗಿ, ಸೇನಾಬಲವುಳ್ಳನನ್ನಾಗಿ ಮಾಡಿದ್ದಾರೆ. ಅಂದ ಬಲದವರು ದುರ್ಬಲರನ್ನು ಮೆಟ್ಟುವುದಲ್ಲ, ದುರ್ಬಲರನ್ನು ಉದ್ಧಾರ ಮಾಡುವುದು. ಅವರು ದುರ್ಬಲರು, ಅವರಿಗೆ ಏನು ಸಾಮರ್ಥ್ಯ ಹೇಳಿ, ಅಬಲಂತೂ ಮಹದ್ಭೂತಂ, ಅಬಲತನವೇ ಒಂದು ದೊಡ್ಡ ಸಂಗತಿ. ಅವರು ಕಮ್ಮಿಯಿಂದ ತಿಳ್ಕೊಳ್ಬೇಡಿ. ಅವರು ಎಷ್ಟು ಬಲಿಷ್ಠರಿಗಿಂತಲೂ ಬಲಿಷ್ಠರಾಗಿರುತ್ತಾರೆ ಅಬಲರು. ಯಾಕೆ ಹೇಳ್ತಾನೆ, ಯಾಕೆ ಯಸ್ಮಿನ್ ಸರ್ವಂ ಪ್ರತಿಷ್ಠಿತಂ. ಅಬಲರದ್ದು ಮಾತಾಗಲಿ, ಅವರದ್ದು ರೋದನ ಆಗಲಿ, ನೋವಾಗಲಿ, ಇದು ಕಾರ್ಯವನ್ನು ಮಾಡಿಸ್ತದೆ. ಅಬಲರು ಕೈಯಲ್ಲಿ ಆಯುಧ ಹಿಡಿಯುವುದಿಲ್ಲ, ನಾಲಿಗೆಯಲ್ಲಿ ಚುಚ್ಚುತ್ತಾರೆ. ಅವರು ಗೇರವು, ಹರತಾಳ, ಉಪವಾಸ, ಸತ್ಯಾಗ್ರಹ ಇವೆಲ್ಲ ಮಾಡಲಿಕ್ಕೆ ಶುರು ಮಾಡುತ್ತಾರೆ. ಇದರಿಂದ ದೇಶ ಅವರ ಪಾಲನೆ ನಿಲ್ತದೆ. ಅದರಿಂದ ಅಬಲರ ಬಗ್ಗೆ ಸಣ್ಣ ಮಟ್ಟಿನ ಲೆಕ್ಕಾಚಾರ ಮಾಡಬೇಡ. ಅವರನ್ನು ಒಳ್ಳೆ ರೀತಿಯಿಂದ, ಬಲ ಸೃಷ್ಟಿಯಾದದ್ದೇ ಅವರ ಉದ್ಧಾರಕ್ಕಾಗಿ ಅಂತ ಅರ್ಥ ಮಾಡಿಕೊ. ದುರ್ಬಲಸ್ಯ ಚ ಯಶ್ಚಕ್ಷುಃ ಮುನೇಃ ಆಶೀವಿಷಸ್ಯ ಚ ಅವಿಶಕ್ಯತಮನ್ಯೇ ಮಾಸ್ಮ ದುರ್ಬಲ ಮಾಸುದ. ದುರ್ಬಲರ ಹತ್ತಿರ ಹೋಗಬೇಡ ಹೇಳ್ತಾರೆ ಮಾಂಧಾತೃವಿಗೆ ಉಚತಿಯರು. ಹೇಗೆ ಹೇಳಿದ್ರೆ, ದುರ್ಬಲನು ಮತ್ತೆ ಋಷಿಯು ಮತ್ತೆ ಹಾವು ಇದೆರಡರ ಕಣ್ಣಿಗೆ ಬೀಳುವಾರು ಹೇಳ್ತಾರೆ. ದುರ್ಬಲಸ್ಯ ಚ ಯಚ್ಚಕ್ಷುಃ ಮುನೇಃ ಆಶೀವಿಷಸ್ಯ ಚ. ಋಷಿಯ ಕೆಂಗಣ್ಣಿಗೆ ಎದುರಾದರೆ ಸರ್ವನಾಶ ಆಗುತ್ತೆ. ಹಾವು ಒಂದೊಮ್ಮೆ ಆತನನ್ನು ದುರ್ಗುಟ್ಟಿ ನೋಡಿದ್ರೆ, ಉಪದ್ರವಾದಕ್ಕೆ ಆಗಿಬಿಟ್ಟು ನೋಡಿದ್ರೆ ಅದು ಮತ್ತೆ ಯಾವತ್ತೂ ಮರೆಯುವುದಿಲ್ಲ. ಎಂದಾದ್ರೂ ಎಲ್ಲಿಯಾದ್ರೂ ಹಿಡಿಲಿಕ್ಕೆ ಹೋಗುತ್ತೆ. ಹಾಗೆ ದುರ್ಬಲನ ಕಣ್ಣು ಹಾಗೆ. ಆ ನೋವಿನ ಕಣ್ಣಿನ, ಆರದರ ಕಣ್ಣಿನಿಂದ ಆತ ಒಂದೊಮ್ಮೆ ಅನ್ಯಾಯ ಆದವನನ್ನು ಕಂಡರೆ ಸಾಕು, ಅದಕ್ಕೆ ಹೇಳ್ತಾನೆ, ಮೊದಲೇ ಹೋಗಬೇಡ, ಅದನ್ನು ಸಹಿಸ್ಲಿಕ್ಕೆ ಆಗುವುದಿಲ್ಲ, ಅದು ಘೋರವಾಗಿರುತ್ತದೆ, ಹತ್ತಿರ ಬರಬೇಡ ಅಂತಾನೆ. ವಾಸ್ತವವಾಗಿ ದುರ್ಬಲಾದ ತಾತ ಮನ್ಯೇಥಾಹ ನಿತ್ಯಮೇವ ಅಭಿಮಾನಿತಾನ್. ದುರ್ಬಲ ಅನ್ನ ತಾತ ಮನ್ಯೇಥಾಹ ನಿತ್ಯಮೇವ ಅಭಿಮಾನಿತಾನ್. ದುರ್ಬಲರಿಗೆ ಯಾವತ್ತೂ ಸಹ ಅವಮಾನ, ತೊಂದರೆ, ಅವರನ್ನು ಸಣ್ಣದು ಮಾಡುವಂತೆ ನೋಡಿಕೊಳ್ಳಬೇಡ. ಯಾವತ್ತೂ ದುರ್ಬಲರಿಗೆ ನೋವಾದ ಕ್ಷಣಗಳನ್ನು ನೀನು ನೋಡಲಿಕ್ಕೆ ಹೋಗಬೇಡ. ಹಾಗೆ ಆಗದಂತೆ ನೋಡಿಕೋ. ಅವರಿಗೆ ಯಾರಿಂದಲೂ ಸಹ ಅವಮಾನ ಆಗಬಾರದು. ಅವರನ್ನು ತಪ್ಪುಗಾರನನ್ನಾಗಿ ಮಾಡಿಸಿ ಸುಳ್ಳು ದೂರಿನಿಂದ ಅವರಿಗೆ ಉಪದ್ರವ ಆದಂತೆ ಮಾಡಬಾರದು. ಮಾತ್ವಾಂ ದುರ್ಬಲ ಚಕ್ಷುಂಸಿ ಪ್ರದಹ್ಯೇಯು ಸ ಬಾಂಧವ. ನಿನ್ನನ್ನು ದುರ್ಬಲರ ಕಣ್ಣುಗಳು ಸುಡದಿರಲಿ. ಜೋರುಂಟು ಬೆಂಕಿ ನೋಡಿ ಎಲ್ಲಿ ಹುಟ್ಟಿಕೊಂಡಿತೋ ಅಲ್ಲೇ ತೆಗೆಯುತ್ತದೆ. ಅದರ ಕ್ರಮ ಎಲ್ಲಿ ಅದನ್ನು ತಂದಿದ್ದೇವೆಯೋ, ಅದಕ್ಕೆ ಆಶ್ರಯವನ್ನು ಕೊಟ್ಟಿದ್ದೇವೆಯೋ ಅದನ್ನೇ ಕಬಳಿಸುವುದೇ ಅದರ ಧರ್ಮ. ಆದ್ರಿಂದ ರಾಜ ತನ್ನ ದೇಶದಲ್ಲಿ ಇರತಕ್ಕ ದುರ್ಬಲರನ್ನು ಬೆಂಕಿ ಅಂತ ತಿಳ್ಕೊಳ್ಬೇಕು. ಅವರನ್ನು ಚೆನ್ನಾಗಿ ಉಪಯೋಗಿಸಿಕೊಳ್ಳದಿದ್ರೆ, ಅವರನ್ನು ಸಾಂತ್ವನಗೊಳಿಸದಿದ್ರೆ, ಅದೇ ಆಶ್ರಯ ಕೊಟ್ಟಿರತಕ್ಕ ರಾಜನನ್ನೇ, ದೇಶವನ್ನೇ ಮುಗಿಸ್ತದೆ, ಸುಡುತ್ತದೆ ಅನ್ನೋದನ್ನು ಅರ್ಥ ಮಾಡಿಕೊಂತಾನೆ. ಬಹಳ ಜೋರಾಗಿ ಹೇಳ್ತಾನೆ. ಒಬ್ಬರಿಬ್ಬರನ್ನಲ್ಲ, ಇಡೀ ರಾಜನ ಸಮುದಾಯ ಹೋಗ್ತದೆ, ಎಲ್ಲರೂ ಹೋಗ್ತಾರೆ. ನಹಿ ದುರ್ಬಲ ದಗ್ಧಸ್ಯ ಕುಲೆ ಕಿಂಚಿತ್ ಪ್ರರೋಹತಿ. ಒಂದ್ಸರ್ತಿ ದುರ್ಬಲರ ಕೋಪ ತಾಪಕ್ಕೆ ಬಲಿಯಾದರೆ ಆ ವಂಶ ಪೂರ ಹಾಳಾಗ್ತದೆ, ಬೇರು ಸಮೇತ ಸುಟ್ಟು ಹೋಗ್ತದೆ, ಮತ್ತೆ ಚಿಗುರುತ್ತದೆ. ಹೇಳಿಬೇಡಿ, ಇಲ್ಲ ಅಂತ, ಸಾಧ್ಯವೇ ಇಲ್ಲ ಅಂತ. ವಿಮಾನಿತಃ ಹತಃ ಕ್ಲಿಷ್ಟಃ ತ್ರಾತಾರಂ ಚೇನ್ನ ವಿಂದತಿ.
ಅಮಾನುಷ ಕೃತಸ್ತತ್ರ ದಂಡ ಹಂತಿ ನರಾಧಿಪ. ದುರ್ಬಲ ಏನು ಮಾಡುವುದಿಲ್ಲ ಅಂತ ತಿಳ್ಕೊಳ್ಬೇಡಿ. ಅವನಿಗೆ ತೊಂದರೆ ಆದ್ರೆ, ಅವನಿಗೆ ಘಾಸಿ ಆದ್ರೆ, ಹೊಡೆತ ಬಿಡೆತ ಬಿದ್ರೆ, ಅದರ ಜೊತೆಯಲ್ಲಿ ಅವನಿಗೆ ಸಂಕಷ್ಟ ಮೂಡಿ ಬಂದ್ರೆ 3 ಅಂಶದಲ್ಲಿ ಹೇಳ್ತಾನೆ. ವಿಮಾನಿತ, ಮನಸ್ಸಿನ ಕಿರಿಕಿರಿ. ಕೃಷ್ಣ ಹೇಳ್ತಾನಲ್ಲ, ಸಂಭಾವಿತ ಜಾಕೀರ್ತಿ ಮರಣಾದ ತಿರಿಚ್ಯತೆ ಅಂತ. ಒಬ್ಬ ಸಂಭಾವಿತನಿಗೆ ಅಪಪ್ರಚಾರವೇ ಅವನ ಸಾವಿಗಿಂತ ಕಡೆ ಆಗ್ತದೆ ಅಂತ. ಹಾಗೆ ವಿಮಾನಿತ, ಮನಸ್ಸಿನಲ್ಲಿ ಅವನನ್ನು ಕೊಂದವ. ಹತಃ, ದೇಹದಲ್ಲಿ ಅವನನ್ನು ಬಡಿದವ. ಕ್ಲಿಷ್ಟ, ಅವನ ಬೈದು ಸಂಕಷ್ಟಕ್ಕೆ ಒಳಮಾಡಿಸಿದವ. ಹೀಗೆ ತ್ರಿಕರಣ ಪೂರ್ವಕವಾಗಿ ಯಾರು ತೊಂದರೆಗೆ ಒಳಗಾಗ್ತಾನೋ ದುರ್ಬಲ, ಅವನ ಕೈಯಲ್ಲಿ ಆಯುಧ ಇಲ್ಲ ಹೇಳಬೇಡಿ. ಅವನು ಅಬಲನಿದ್ದಾನಲ್ಲಿ ಏನಾಗುವುದಿಲ್ಲ ಹೇಳಬೇಡಿ. ಜೊತೆ ಹೇಳ್ತಾನೆ, ಅಮಾನುಷಕೃತಸ್ತತ್ರ ದಂಡ ಹಂತಿ ನರಾಧಿಪಂ ಅಂತಾರೆ. ರಾಜನಿಗೆ ಮನುಷ್ಯರ ಕೈಯಲ್ಲಿ ಬಿಟ್ಟು ಬೀಳುವುದಿಲ್ಲ ಅಂದ, ಮತ್ತೆ ದೇವರು ಹೊಡಿತಾನೆ. ಇದನ್ನು 2 ಸರ್ತಿ ಹೇಳ್ತಾನೆ ಉಚತ್ಯ. ಅವರಿಗೆ ಉಪದ್ರವ ಆದ್ರೆ, ದುರ್ಬಲರು ಘಾಸಿಗೊಳಗಾದ್ರೆ, ತೊಂದರೆಗೊಳಗಾದ್ರೆ ರಾಜನಿಗೆ ಪೆಟ್ಟು ಬಿಡೆ ಉಂಟೆ. ಅವರಿಂದಿಲ್ಲ, ದೇವರೇ. ಭಗವಂತ ಅವರ ಪಾಲಲ್ಲಿದ್ದಾನೆ, ಹಾಗಾಗಿ ಅವರ ತಂಟೆಗೆ ಹೋಗಬೇಡ ಅಂತಾನೆ. ಅದರಲ್ಲಿ ಯಾವ ರೀತಿಯಲ್ಲಿ? ಯಾನಿ ಮಿಥ್ಯಾಭಿಷಸ್ತಾನಾಂ ಪತತ್ಯಶ್ರೂಣಿ ರೋದತಾಂ ತಾನಿ ಪುತ್ರಾನ್ ಪಶುವನ್ನು ಗ್ರಂಥಿ ತೇಷಾ ಮಿಥ್ಯಾಭಿಶಂಸಿನ. ಸುಳ್ಳು ದೂರು ಹಾಕುವ ಮೂಲಕ ಆರೋಪದಿಂದ ಅಂತವರನ್ನು, ಒಳ್ಳೆಯವರನ್ನು ದುರ್ಬಲಗೊಳಿಸಿದ್ರೆ, ಅನ್ಯಾಯಕ್ಕೆ ಮಾಡಿದ್ರೆ ಏನಿಲ್ಲ, ಮಿಥ್ಯೆ, ಎಲ್ಲ ಸುಳ್ಳೆ. ಸುಳ್ಳು ಹೇಳಿಕೊಂಡು ಅಂತವರನ್ನು ಅನ್ಯಾಯಕ್ಕೆ ಒಳಪಡಿಸಿದರೆ, ಅವರ ಕಣ್ಣೀರು ನೆಲಕ್ಕೆ ಬಿದ್ದರೆ, ಅವರು ಕೂಗಿಕೊಂಡರೆ, ಮನಸಾರೆ ದುಃಖಕ್ಕೆ ಭಾಗಿಗಳಾದರೆ, ಅಂತಹ ಸಂದರ್ಭದಲ್ಲಿ ಸುಳ್ಳು ಹೇಳಿದವನ ಮಕ್ಕಳು, ಸಂತಾನ, ಮರಿಮೊಟ್ಟೆಗಳು, ಬಂಧುಗಳು, ಇನ್ನು ಮುಂದಕ್ಕಿರುವವರು ಸಹ ಪುತ್ರಾನ್ ಪಶುವನ್ನು ಗ್ರಂಥಿ, ಅವನ ಮನೆಯಲ್ಲಿದ್ದಂಥ ಸಾಕು ಪ್ರಾಣಿಗಳಾಗಲಿ, ವಾಹನಗಳ ವ್ಯವಸ್ಥೆಗಳಾಗಲಿ ಎಲ್ಲವೂ ಹೊರಟೋಗ್ತದೆ. ಜಾಗ್ರತೆ. ಜನರಿಗೆ ಅರ್ಥ ಆಗುವುದಿಲ್ಲ, ಪ್ರಚಾರ ಮಾಡಲಿಕ್ಕೆ ಸುಲಭ. ಜನರು ಕೆಟ್ಟದ್ದನ್ನೇ ಬಯಸ್ತಾರೆ, ಒಳ್ಳೆಯದನ್ನು ಬಯಸುವುದಿಲ್ಲ, ಸುಳ್ಳನ್ನು ಇಷ್ಟಪಡ್ತಾರೆ, ಇರಬೇಕೊಂದು ಒಗ್ಗರಣೆಯನ್ನು ಸೇರಿಸ್ತಾರೆ. ಆದರೆ ಬಹಳ ಕಷ್ಟ ಇದೆ. ಸುಳ್ಳು ಹೇಳಿಕೊಂಡು ಇವತ್ತು ನಾವು ಸುಲಭದಲ್ಲಿ ಪಾರಾಗಬಹುದು. ವ್ಯಕ್ತಿಯನ್ನು ಘಾಸಿಗೊಳಿಸಿ ಏಳದಂತೆ ಮಾಡಿ ಅವನನ್ನು ಆದಷ್ಟು ನಿರ್ನಾಮ ಮಾಡಲಿಕ್ಕೆ ನೋಡಬಹುದು. ಆದರೆ ಅವನ ತಾಪ ಏನಿದೆ, ಸಂಕಟ ಏನಿದೆ, ಒಳಗಿಂದ ಕಣ್ಣೀರು ಏನು ಬಿದ್ದಿದೆ, ಅದವನ ಮುಂದಿನವರನ್ನೆಲ್ಲ ಮುಗಿಸ್ತದೆ ಅಂದ. ಗಮ್ಮತ್ ಕೇಳಿದ್ರೆ ಏನಾಗುವುದಿಲ್ಲ ರೀ ಅಂತ ಹೇಳಿಕೊಂಡು, ಏನಾಗ್ಲಿಲ್ಲ ನೋಡಿ ಅವರಿಗೆ ಅಂತ ಹೇಳಿಕೊಂಡು 10-20-50 ವರ್ಷ ಆರಾಮಿದ್ರು ಹೇಳಿದ್ರೆ, ಯದಿನಾತ್ಮನಿ ಪುತ್ರೇಶು ನಚೇತ್ ಪೌತ್ರೇಶು ನತೃಷು ಅಂತಾನೆ. ಹೌದಾ? ಅವನಿಗೇನಾಗ್ಲಿಲ್ವಾ? ಪರವಾಗಿಲ್ಲ, ಅವನಿಗೆ ಮಕ್ಕಳಿಗೆ ಆಗತ್ತೆ ಅಂತ. ಕೆಲವು ದೇವರು ಎಷ್ಟು ಚೆನ್ನಾಗಿ ಹೊಡಿತಾರೆ ಕೇಳಿದ್ರೆ, ಅವನು ಆರಾಮ ಗಟ್ಟಿಬಿಟ್ಟಿರ್ತಾನೆ, ಮಕ್ಕಳಿಗೆ ಬಾಯಿ ಬರುವುದಿಲ್ಲ, ಕೈಕಾಲು ಏಳುವುದಿಲ್ಲ, ಬುದ್ಧಿ ಸರಿ ಇರುವುದಿಲ್ಲ, ಬೆಡ್ ರಿಡನ್ ಆಗಿರುತ್ತವೆ, ಇಲ್ಲ ಸಲ್ಲದ ಕಾಯಿಲೆಗಳು, ಸೊತ್ತು ಎಷ್ಟು ಖರ್ಚು ಮಾಡಿದ್ರು ಆಗದೇ ಇರತಕ್ಕ ದುರವಸ್ಥೆ ಕಳಿಸ್ತಾರೆ ದೇವರು. ಇದು ಬೇಕಾಗಿ ಹೇಳ್ತಾನೆ. ಅವನು ಮಾಡಿದ ಅನ್ಯಾಯಕ್ಕೆ ಮಕ್ಕಳು ಪೆಟ್ಟು ತಿನ್ನದ್ದು ಮಾತ್ರ ಅಲ್ಲ, ಮಕ್ಕಳ ಪೆಟ್ಟು ಅವನಿಗೆ ತಾಗಬೇಕು ಇಡೀ ದಿನ. ಅದು ತಪ್ಪಿ ಹೋದ್ರೆ ಪೌತ್ರೇಶ್ ಅಂತಾನೆ, ಮಕ್ಕಳನ್ನು ಕೊಟ್ಟು ಹಾಳು ಮಾಡಿ ನೋಡ್ತಾನೆ. ಮಕ್ಕಳು ಚೆನ್ನಾಗಿರ್ಬೋದು, ಮೊಮ್ಮಕ್ಕಳ ಪೆಟ್ಟು ಅವನಿಗೆ ತಾಗುವಾಗಿ ಮಾಡ್ತಾನೆ. ತನ್ನ ಮಕ್ಕಳು ಸಂಕಟ ಪಡುವುದನ್ನು ಮೊಮ್ಮಕ್ಕಳಿಂದ ನೋಡ್ಬೇಕವನು. ಹಾಗೆ ತಿಳಿಸ್ತಾರೆ. ಇಲ್ಲ, ನಪ್ತೃಷ ಅಂತಾನೆ, ನನಗೆ ಮಗನೇ ಇಲ್ಲ ಕೊಡಿದ್ರೆ ಮಗಳ ಮಗನಿಗೆ ಬಿಟ್ಟು ಬಿಡ್ಬೋದು ಅಂದ್ರು. ಎಲ್ಲಿ ಹೋಗ್ತಾರೆ ನೋಡಿ. ಗೋತ್ರ ಬೇರೆ ಆಗಿದೆ, ಮದುವೆ ಮಾಡಿ ಕೊಟ್ಟಾಗಿದೆ, ವಂಶ ಬೇರೆ, ಏನಾಗುವುದಿಲ್ಲ, ಸಂಕಟ ನೀನು ಪಡು. ಯಾರ್ಯಾರಿಗೋ ಏನೇನೋ ಎಲ್ಲಿಯೋ ಹೇಗೇಗೋ ಮರಿಮಕ್ಕಳಿಗೂ, ಮಗಳ ಮಕ್ಕಳಿಗೆ ಮಾತ್ರ ಅಂತಲ್ಲ, ಅದು ದೌಹಿತ್ರ ಆಗಿದೆ. ನತ್ತ ಅಂದೆ ಮರಿಮಗ ಅಂತ, ಇನ್ನು ಮುಂದಕ್ಕೆ ಪೌತ್ರನು ತಪ್ಪಿದ್ರೆ, ಮೊಮ್ಮಗ ತಪ್ಪಿದ್ರು ಮರಿಮಗನಿಗೂ ಪೆಟ್ಟು ಸಿಗುತ್ತೆ ಅಂತಾರೆ. ವಂಶವನ್ನು ಬಿಡುವುದಿಲ್ಲ. ಸುಳ್ಳು ಅಪವಾದ ಹಾಕಿ ಅನ್ಯಾಯಗೊಳಿಸಿದವನ ನೋವು, ಸಂಕಟ, ಎಷ್ಟು ಸಮಯದಲ್ಲಿ ಅವನು ಊಟ ಕಮ್ಮಿ ಮಾಡಿರಬಹುದು, ಮಾಡದೇ ಇರಬಹುದು, ಒದ್ದಾಟ ಪಟ್ಟೆ ಇರಬಹುದು. ಅದೆಲ್ಲದರ ಕಷ್ಟ ಅವನ ವಂಶದ ಕುಡಿಗೆ ಮುಂದುವರಿತಾ ಇರ್ತದೆ ಅಂತಾನೆ. ನಹಿ ಪಾಪಂ ಕೃತಂ ಕರ್ಮ ಸದ್ಯ ಫಲತಿ ಗೌರಿವನ್. ಯಾವತ್ತು ಮಾಡಿದ ಪಾಪಕ್ಕೆ ಕೂಡಲೇ ಬಳುವುದಿಲ್ಲ ಬೇರೆ. ನಾವು ತಿಳ್ಕೊಳ್ತೇವೆ, ಮಾಡಿದ ತಕ್ಷಣ ಅವನಿಗೆ ಪೆಟ್ಟು ತಿಂದ್ರೆ ಒಳ್ಳೆದಾಗುತ್ತೆ, ಇಲ್ಲ ಅಂತಾನೆ. ನಹಿ ಪಾಪಂ ಕೃತಂ ಕರ್ಮ ಸದ್ಯ ಫಲತಿ. ಯಾವತ್ತು ಕೂಡಲೇ ಆಗೋದು. ಹೇಗೆಂದ್ರೆ ಗೌರಿವ, ನೆಲದಂತೆ. ನೆಲಕ್ಕೆ ಬೀಜ ಹಾಕಿ ಈಗಲೇ ಮರ ಆಗ್ತದ? ಈಗಲೇ ಹಣ್ಣು ಕೊಡ್ತದ ಮರ? ಈಗಲೇ ತಿನ್ಲಿಕ್ಕೆ ಸಿಗ್ತದ ನಮಗೆ? ಇಲ್ಲ. ಇವತ್ತಾಗಿದ್ದು 10-20 ವರ್ಷ ಕಾಯಬೇಕು.
ಆಗಬೇಕಾದ್ರೆ. ಹಾಗೆ ಗೋವಿಂದ ದನವೂ ಹೌದು. ಇವತ್ತು ದನ ಮನೆ ಕಟ್ಟಿದ ತಕ್ಷಣ ನಿಮಗೆ ಹಾಲು ಕೊಡತ್ತ? ಆಗುದಿಲ್ಲ. ಒಂದು ಮರಿ ಗೋ ಬಂದ ತಕ್ಷಣ ಆಗುವುದಿಲ್ಲ. ಸದ್ಯ ಫಲತೆ ಅಲ್ಲ. ಅಥವಾ ಗೋ ನಾನು ಹಾಲು ಕರೆದೆ, ಕೊಡದೆ, ಅಗ್ನಿಹೋತ್ರ ಮಾಡಿದೆ, ಇವತ್ತು ಸ್ವರ್ಗ ಹೋಗುವುದಿಲ್ಲ. ಅದರಿಂದ ಗೋಶಬ್ದಕ್ಕೆ ಎಲ್ಲ ಎಷ್ಟೋ ಅರ್ಥಗಳಿವೆ. ಇವತ್ತೇ ನಮಗೆ ಮುಟ್ಟಿದ್ದು ಸೂರ್ಯಕಿರಣ. ಗೋ ಅಂದ್ರೆ ಸೂರ್ಯಕಿರಣಕ್ಕೂ ಗೋ ಇದೆ, ಸುಮಾರು ಅರ್ಥ ಇದೆ ಅದರಲ್ಲಿ. ಸೂರ್ಯಕಿರಣ ನಮ್ಮನ್ನು ಇವತ್ತು ಮುಟ್ಟಿದ ತಕ್ಷಣ ಆರೋಗ್ಯವಂತ. ಆರೋಗ್ಯಂ ಭಾಸ್ಕರ ಆದಿದೆ. ದಿನ ನಾವು ಸೂರ್ಯಕಿರಣಕ್ಕೆ ಒಡ್ಡಬೇಕು ಮೈಯನ್ನು, ಜಪತಪ ಅನುಷ್ಠಾನ ಮಾಡಬೇಕು. ಮತ್ತೆ ಅದರ ಥೆರಪಿ ಸ್ಟಾರ್ಟ್ ಆಗ್ತದೆ. ಪ್ರತಿಯೊಂದಕ್ಕೂ ಹಾಗೆ ಕಾಯ್ಬೇಕು. ಮಾಡಿದ ಕರ್ಮ ಕೂಡಲೇ ಫಲಿಸ್ತದೆ ಹೇಳಬೇಡ, ಬರ್ತದೆ ಮಾತ್ರ ತಡ್ತದೆ ಅಂತ ಬಹಳ ಚೆನ್ನಾಗಿ ಹೇಳ. ಯುಕ್ತ ಹಯದ ಯಾರವದ ಭಿಕ್ಷಂತೆ ಬ್ರಾಹ್ಮಣ ಇವ ಅಭೀಷ್ಣಂ ಭಿಕ್ಷುರೂಪೇಣ ರಾಜಾನಂಘ್ರಂತಿ ತಾದೃಶ. ಒಳ್ಳೆ ಯೋಗ್ಯರಿದ್ದಾರೆ, ಗಟ್ಟಿಮುಟ್ಟಿದ್ದಾರೆ, ಎಲ್ಲ ಆಗಿದೆ, ಪಾಠ ಚಿಂತನೆ ನಡೆದಿದೆ, ಕೆಲಸ ಮಾಡಲಿಕ್ಕೆ ದಾಡಿ ಅಂತವ್ರೇನ್ ಮಾಡ್ತಾರೆ? ನಿನ್ನ ಹಳ್ಳಿಯಲ್ಲಿ, ನಿನ್ನ ಊರಿನಲ್ಲಿ ವೇಷ ಹಾಕಿ ಭಿಕ್ಷೆ ಬೇಡುತ್ತಾರೆ. ಭಿಕ್ಷುಗಳಾಗಿ ಬಂದು ಭಿಕ್ಷೆ ಬೇಡುತ್ತಾರೆ. ಇಂಥವರಿಂದ ರಾಜನಿಗೆ ಪೆಟ್ಟುಂಟು ಅಂತಾನೆ. ದುಡಿಬೇಕು. ಅದಕ್ಕೆ ಆಗ ಹೇಳಿದ್ದವ, 4 ಧರ್ಮದವರು ಅವರವರ ಕೆಲಸವನ್ನು ಮಾಡುವಾಗೆ ರಾಜ ನೋಡಬೇಕು. ಆಶ್ರಮ ಧರ್ಮವನ್ನು ಪಾಲಿಸುವಂತೆ ರಾಜ ವ್ಯವಸ್ಥೆಗೊಳಿಸಬೇಕು. ಯಾವುದೊಮ್ಮೆ ಇಲ್ಲ ಅಂತ ಕೈ ಎತ್ತಿದವನಿಗೂ ರಾಜ ಕೆಲಸ ಕೊಡಬೇಕು ನೋಡ್ಬಿಟ್ಟು ಹೇಳಿದ್ರು. ಊರು ಬಿಡ್ತಾನೆ ಅಂತ ಆದ್ರೂ ಅವನನ್ನು ನಿಲ್ಲಿಸಿ ಕೆಲಸ ಪಡಿಸಿ ಅವನಿಂದ ದೇಶ ಸುಭಿಕ್ಷೆ ಆಗುವಂತೆ ನೋಡ್ಬೇಕು. ಎಲ್ಲ ಕಳ್ಳರು ಅಂದ. ಮೊದಲೇ ಹೇಳಿದ್ದ, ಬೇಡುವುದು ಎನ್ನುವುದನ್ನು ಬಿಡಬೇಕು ಅಂತ ಮನುವೆ ಹಾಕಿಕೊಟ್ಟ ತಾಣ ವ್ಯವಸ್ಥೆ ಅಂತ. ಇವರೆಲ್ಲ ಕಳ್ಳರಿದ್ದಾರೆ, ಯೋಗ್ಯರಿದ್ದಾರೆ, ಸುಮ್ಮನೆ ನಿತ್ಯ ಭಿಕ್ಷು ವೇಷ ಹಾಕಿಕೊಂಡು ಬೇಡುವ ಮೂಲಕ ರಾಜನನ್ನು ಸಾಯಿಸ್ತಾರೆ. ರಾಜ ಅಂತವರನ್ನು ಮುಟ್ಟುಗೋಲಾಗಬೇಕು, ಹಿಡಿಬೇಕು, ತೋರಿಸಬೇಕು. ರಾಜ್ಞೋ ಯದಾ, ಬಹಳ ಚೆನ್ನಾಗಿ ಹೇಳ್ತಾನೆ, ಜನಪದೇ ಬಹವಃ ರಾಜಪುರುಷ ಅನಯೇನ ಉಪವರ್ತಂತೆ ತದ್ರಾಜ್ಞಾ ಕಿಲ್ಬಿಷಮ್ಮ. ಕೆಲವು ರಾಜನ ಜನರು ಆಗಿರ್ತಾರೆ ಕೆಲವೊಮ್ಮೆ, ಅದು ಗಮ್ಮತ್ತು. ರಾಜ್ಞೋ ಯದಾ ಜನಪದೇ ಬಹವಃ ರಾಜಪುರುಷ. ಹಳ್ಳಿಯಲ್ಲಿ ಕೆಲಸಕ್ಕೆ ಹೋಗಿ ನಿಂತವರು, ರಾಜನ ಪರಿಚಾರಕರು ಕೆಲಸ ಮಾಡುವುದಿಲ್ಲ, ಅನ್ಯಾಯದಲ್ಲಿ ಬದುಕ್ತಾರೆ, ಜನರ ದುಡ್ಡನ್ನು ಕೊಳ್ಳೆ ಹೊಡೆದುಕೊಳ್ತಾರೆ. ಇದು ರಾಜನ ಪಾಪ ಅಲ್ವಾ? ಇದು ರಾಜನಿಗೆ ಪರಿಣಾಮ ಬೀಳುವುದಿಲ್ಲ. ಆದರೆ ರಾಜ ಎಚ್ಚರಾಗಿಕೊಂಡು ತನ್ನವರನ್ನು ಮುಟ್ಟುಗೋಲಾಗಲಿಕ್ಕೆ ನೋಡಿಕೊಳ್ಳಬೇಕು. ಯಥಾಯುಕ್ತ ನಯೇ. ವಿಶೇಷವಾಗಿ ರಾಜನ ಅಧಿಕಾರಿಗಳೇ ಇದ್ದಾರೆ. ಅವರೇನ್ ಮಾಡಿದ್ದಾರೆ? ಅವರು ದುಡ್ಡನ್ನು ಹೊಡಿತಾ ಇದ್ದಾರೆ. ಅರ್ಥಾನ್ನ ಕಾಮಾದರ್ಥ ವಶೇರನ. ಅವರಿಗೆ ಸೇವೆ ಮಾಡಲಿಕ್ಕೆ ಅಧಿಕಾರ ಕೊಟ್ಟಿದ್ದಾರೆ ಬಹಳ ಚೆನ್ನಾಗಿ. ಆದರೆ ಅವರನ್ನು ಸರಿ ಕೆಲಸ ಮಾಡ್ತಾ ಇಲ್ಲ. ಕೃಪಣಂ ಯಾಚಮಾನಾಂ ತದ್ರಾಜ್ಞ ವೈಷಸಮ್ಮಾತ್. ರಾಜನಿಂದಾಗಿ ರಾಜನ ಅಧಿಕಾರಿಗಳು ಜನರನ್ನು ಕೊಳ್ಳೆ ಹೊಡೆದಿದ್ದಾರೆ. ಇಂಥವರು ಬೇಡಲಿಕ್ಕೆ ಬಂದಿರ್ತಾರೆ, ಕೆಲವೊಮ್ಮೆ ದಾರಿಗೆ ಬಂದಿರ್ತಾರೆ. ಅವರ ಪರಿಸ್ಥಿತಿ ಆದದ್ದು ರಾಜ ಜನರಿಂದಲೇ. ಇಂತಹ ವಿಷಯದಲ್ಲಿ ಬರುವಂತಹ ತಪ್ಪು ಏನು? ಅದು ರಾಜನಿಗೆ. ಮನುಷ್ಯರು ಬಂದು ಅಯ್ಯೋ ಪಾಪ ಅಂತ ಒಬ್ಬ ಹಿಡಿದದ್ದು ತಮ್ಮ ರಾಜನ ಜನರ ಉಪಟಳದಿಂದಲೇ, ಅವರ ಅತ್ಯಾಸೆಗಳಿಂದಲೇ. ಹಾಗಾಗಿ ಊರಿನಲ್ಲಿ ಪ್ರಜೆಗಳನ್ನು ನೋಡಿಕೊಳ್ಳುವಲ್ಲಿ ಬಿಟ್ಟಿರತಕ್ಕ ಜನರನ್ನು ಚಾರರ ಮೂಲಕ ಚೆನ್ನಾಗಿ ಕೆಲಸ ಮಾಡ್ತಾರ ಇಲ್ಲವಂತ ರಾಜ ತಿಳಿಬೇಕು. ತಿಳಿಯದೇ ಇದ್ದರೆ ಆ ಪಾಪ ರಾಜಗಾಮಿ ಆಗ್ತದೆ. ಪ್ರಜೆಗಳು ಬೊಬ್ಬೆ ಹೊಡೆಯುವುದು, ಬೇಡಿಕೊಳ್ಳುವುದು ಯಾಕೆ ಕೇಳಿದರೆ ರಾಜನ ಜನರಿಂದಲೇ ಸೋಲುವ ಮೂಲಕ. ಅದಾಗದೇ ಇರಲಿ ಅಂತಾನೆ. ಹೇಗೆ ಅಂದ್ರೆ ಒಂದು ಬಹಳ ಚಂದವಾದಂತಹ ಮಾತು ಹೇಳುತ್ತಾನೆ. ಮಹಾನ್ ವೃಕ್ಷ ಜಾಯತೆ ವರ್ಧತೇಶ ತಂಚೈವ ಭೂತಾನಿ ಸಮಾಶ್ರಯಂತೆ. ದೊಡ್ಡ ಮರ ಆಗಿದೆ ನೋಡಿ, ಬೇಕಾದಷ್ಟು ಹಣ್ಣು ಹಂಪಲುಗಳು, ತುಂಬಾ ಅದರಲ್ಲಿ ಪ್ರಾಣಿ ಪಕ್ಷಿಗಳು ಎಲ್ಲ ಗೂಡು ಕಟ್ತಾವೆ, ಆಶ್ರಯಕ್ಕೆ ಬರ್ತಾವೆ. ಆದ್ರೆ ಆ ಮರ ಏನಾಯ್ತು? ಒಂದು ದೊಡ್ಡ ಗಾಳಿಗೆ ಬಿತ್ತು, ಅಥವಾ ಯಾರೋ ದಾರಿ ಅಗಲ ಮಾಡಲಿಕ್ಕೆ ಕಡಿದ್ರು, ಇಲ್ಲ ಅದಕ್ಕೆ ಸಿಡಿಲ್ ಬಡದು ಬೆಂಕಿಯಲ್ಲಿ ಅದು ಸುಟ್ಟಾಯಿತು. ಏನಾಯ್ತಾಗ? ಯದಾ ವೃಕ್ಷ ಛಿದ್ಯತೆ ದಹ್ಯತೆ ಚ ತದಾಶ್ರಯ ಅನಿಕೇತಾ ಭವಂತಿ. ಆಗ ಆ ಪ್ರಾಣಿಗಳಿಗೆಲ್ಲ, ಆಶ್ರಯ ಪಡೆದವುಗಳಿಗೆಲ್ಲ ಏನಿಲ್ಲ ಆಗ್ತದೆ, ಮೂಲವೇ ಇಲ್ಲ ಆಗ್ತದೆ. ಆದ್ರಿಂದ ಎಲ್ಲಾ ಜನರು ಒಳ್ಳೆ ರಾಜನಲ್ಲಿ ನೋಡಿಕೊಳ್ಳುವನಲ್ಲಿ ನೆಲೆಗೊಂಡ್ರು. ಆದ್ರೆ ಆ ರಾಜನ ಆಶ್ರಯವನ್ನೇ ಕಡಿಯುವಂತೆ ಮಾಡಿ ಅವನ ಕೆಲಸದವರು ಹಾಳು ಮಾಡಿಕೊಂಡ್ರು. ಈಗೇನಾಗುತ್ತೆ? ತೊಂದರೆ ಏನಾಯ್ತು? ಈಗ ಪ್ರಜೆಗಳಿಗೆ ಕ್ಷೇಮ ತಪ್ಪಿತು.
ಮರ ಬಿದ್ದೋಯ್ತು ಸರಿ, ಮರ ಸುಟ್ಟೋಯ್ತು ಸರಿ, ಮರ ಕಡಿದ್ರು ಸರಿ, ಆದರೆ ಸತ್ತದ್ಯಾರು, ಬಿದ್ದದ್ಯಾರು, ಸುಟ್ಟದ್ಯಾರು? ಅಲ್ಲಿರತಕ್ಕಂಥ ಹಕ್ಕಿಗಳು, ಕ್ರಿಮಿಕೀಟಗಳು, ಅದರಲ್ಲಿ ಆಶ್ರಯ ಪಡೆದಿರತಕ್ಕ ಜಂತು ವಿಶೇಷಗಳು. ಅಂದ್ರೆ ರಾಜ ಒಳ್ಳೆಯ ಲೆಕ್ಕದಲ್ಲಿ ಧರ್ಮವನ್ನು ಮಾಡಿದ್ರೆ, ಯದಾ ರಾಷ್ಟ್ರೇ ಧರ್ಮವನ್ನು ಗ್ರೇಂ ಚರಂತಂ ಸಂಸ್ಕಾರಂ ವಾ ರಾಜಗುಣಂ ಬ್ರುವಾಣಾಃ ತೈಶ್ಚ ಅಧರ್ಮ ಚರಿತಃ ಅಧರ್ಮ ಮೋಹಾತ್ ದದ್ಯಾತ್ ಸುಕೃತಂ ದುಷ್ಕೃತಂಚ. ವಾಸ್ತವವಾಗಿ ಏನು ಮಾಡಿದ್ರು ರಾಜ್ಯದ ಸೀಮೆಯಲ್ಲಿ ಜನರನ್ನು ಅವರು ಮಾಡಿದ ಒಳ್ಳೆ ಕೆಲಸ ಯಾವತ್ತು ಹಾಳಾಗಿ ಹೋಗ್ತದೆ. ಈಗ ಮೊದಲು ಒಳ್ಳೆ ಕೆಲಸ ಮಾಡಿದ, ಒಳ್ಳೆ ಧರ್ಮ ಇತ್ತು ರಾಜನಿಗೆ, ಒಳ್ಳೆ ಧರ್ಮವನ್ನು ರಾಜ ಮಾಡಿಸ್ತಾ ಇದ್ದ, ಲೋಕದಲ್ಲಿ ನಡೀತಾ ಬಂತು. ಒಳ್ಳೆಯ ರಾಜನ ಗುಣಗಳಿಂದ ಸಂಸ್ಕಾರ ಜನರಲ್ಲಿ ಉಂಟಾಯಿತು, ಅದನ್ನು ನೋಡಿ ಕಲ್ತು. ಆದ್ರೆ ಏನಾಯ್ತು? ತೈಶ್ಚ ಅಧರ್ಮ ಚರಿತ ಅಧರ್ಮ ಮೋಹ. ನೋಡಿ, ಆಚೆ ಈಚೆ ನೋಡ್ತಾರೆ ಜನ. ನೋಡುವಾಗ ಯಾರೋ ಒಬ್ಬ ಉದಾಸೀನದಿಂದ ಯಾವುದೋ ಒಂದು ಧರ್ಮವನ್ನು ಬಿಡ್ತಾನೆ, ಯಾವುದೋ ಒಂದು ದಿನ ಆ ಧರ್ಮವನ್ನು ಲೋಪ ಮಾಡ್ತಾನೆ, ಪ್ರತಿನಿತ್ಯ ಬೇಗ ಓಡ್ತಾನೆ, ಬೇಗ ಮೀತಾನೆ, ಬೇಗ ಕೆಲಸ ಮಾಡ್ತಾನೆ. ಆದರೆ ಯಾಕೆ ಕೇಳಿದ್ರೆ, ಪ್ರತಿನಿತ್ಯ ಆತನಿಗೆ ಆಫೀಸ್ ಹೋಗಲೇಬೇಕು, ಬೆಳಿಗ್ಗೆ ಅದು ಹೋಗ್ಬೇಕಾದ್ರೆ ಅವನು ತಿಂದು ಹೋಗ್ಬೇಕು, ತಿನ್ಲಿಕ್ಕೆ ಅವನಿಗೆ ತೀರ್ಥ ಆಗ್ಬೇಕು, ಅದಕ್ಕೋಸ್ಕರ ಪೂಜೆ ಮಾಡ್ತಾನೆ, ಅದಕ್ಕೋಸ್ಕರ ಜಪ ಮಾಡ್ತಾನೆ, ಮೀತಾನೆ, ಇಷ್ಟಿಟ್ಕೊಂಡಿದ್ದಾನೆ. ಆದಿತ್ಯವಾರ ಬಂದಾಗ ಆಫೀಸ್ ಹೋಗ್ಲಿಕ್ಕಿಲ್ಲ, ಆವತ್ತು ತಡ. ತಿನ್ನುವುದು ಬೇಡವಾ? ಸ್ವಲ್ಪ ತಡ ತಿಂದ್ರೆ ಆಯ್ತು. ಮತ್ತೆ ಮೀಯುವುದು ಬೇಡವಾ? ಮೀಯುವ ಸ್ವಲ್ಪ ತಡ ತಿಂದ್ರೆ ಆಯ್ತು. ಹಾಗಾಗಿ ಯಾವತ್ತು ಹೇಳುವುದೇ ಸೂರ್ಯೋದಯದ ನಂತರ ಆಯ್ತು. ಇಡೀ ಮನೆ ಅದನ್ನು ಒಪ್ತದೆ. ಈಗ ಅಲ್ಲಿರತಕ್ಕಂಥ ಕೆಲವು ಅಬಲೆಯರು ಇರ್ತಾರೆ, ಸ್ತ್ರೀಯರು, ಮಕ್ಕಳು, ಸಣ್ಣವರು, ಅಜ್ಜಿಯಂದಿರೋ, ಹಾಗೆ ಹೀಗೆ ಅಂತ. ಅವ್ರೇನ್ ಮಾಡ್ತಾರೆ? ಅವ್ರು ಯಾವತ್ತು ಮಿಂದು ಇವನದ್ದು ಆಗಿರುವಾಗಲೇ ಆನಂತರ ತೀರ್ಥ ಪಡೆದು ಮತ್ತೆ ಇವನೊಟ್ಟಿಗೆ ಟಿಫಿನ್ ಎಲ್ಲ ಮಾಡಿ ಇವನ ಕಳಿಸ್ತಾರೆ, ಅವ್ರು ಮಾಡ್ತಾರೆ, ಅವನು ಹೋದ್ನಂದ್ರೆ ಮಾಡ್ತಾರೆ. ಈಗ ಏನಾಯ್ತು? ಕಾಯ್ಲಿಕ್ಕೆ ಅವರಿಗೆ ಆಗುವುದಿಲ್ಲ, ಅವರಿಗೆ ನಿತ್ಯವಾದಂತಹ ವ್ಯವಸ್ಥೆ. ಇವನೇನೋ ಆಫೀಸಿಲ್ಲ ಹೇಳಿಕೊಂಡು ಅವತ್ತು 10 ಗಂಟೆ ತಿಂದ, 11 ಗಂಟೆ ಟಿಫಿನ್ ಮಾಡಿ ಅನು. ಅವರ ಕತೆ ಏನು? ಮಕ್ಕಳ ಕತೆ ಏನು? ಅವ್ರೇನ್ ಮಾಡ್ತಾರೆ? ತಿಂತಾರೆ. ಈಗ ಎಲ್ಲಿ ತಿಂತಾರೆ? ಮೀಯದೇ ತಿಂತಾರೆ. ಅದು ಅಭ್ಯಾಸ ಆಯ್ತು. ಕೊನೆಗೆ ಇವನಿಗೂ ಅದು ಗಾಳಿದಾಗಿದ್ದು. ಅವನನ್ನು ಹೇಳಿಬಿಟ್ರಿ, ಯಾವತ್ತೋ ಚಳಿಯ ಹೊತ್ತಿನಲ್ಲಿ ಆದಿತ್ಯವಾರ ಬಂದಾಗ ತಡ ಎದ್ದಾಗ ಒಂಚೂರು ಕುಡ್ದೆ ಸ್ನಾನಕ್ಕೆ ಹೋಗುವಂತ ಶುರು ಮಾಡಿದ್ರು. ಇದು ಮತ್ತೆ ಸಂಪ್ರದಾಯ ಆ ಮನೆಯಲ್ಲಿ ಅಂತ ಹೇಳಿ ಶುರು ಮಾಡ್ತಾರೆ. ನಮ್ಮ ಅಜ್ಜ ಎಲ್ಲ ಬೆಳಿಗ್ಗೆ ಬಿಸಿ ಬಿಸಿಯನ್ನು ಕುಡಿದ ನಂತರ ಸ್ನಾನ, ಇಲ್ಲಾದ್ರವರಿಗೆ ಕೈಕಾಲೆಲ್ಲ ಮಡಿಸ್ಲಿಕ್ಕೆ ಆಗ್ತಿರ್ಲಿಲ್ಲ. ಇವರು ಹೇಳಿಕೊಳ್ಳುವುದು ಆಗ್ತಿರ್ಲಿಲ್ಲ. ಕಾಫಿ ಕುಡಿಯೋದ್ರಿಂದ ಕೈಕಾಲು ಮಡಿಸ್ಲಿಕ್ಕೆ ಆಗ್ತದೆ ಅಂತ ಯಾರೇ ಹೇಳಿದ್ದು? ಹೇಳುದು ಅದು ರಕ್ತ ಹಾಗಾಗ್ತದೆ, ಹೀಗಾಗ್ತದೆ, ಚಳಿ ಓಡ್ತದೆ, ಕಷಾಯ ಮತ್ತೊಂದು ಏನು ಅಲ್ಲ, ತಲೆ ನಮ್ಮದು. ಹೀಗೆ ಸಡಿಲು ಆಗ್ತದೆ ಧರ್ಮಗಳು ಒಂದೊಂದಕ್ಕೆ. ಮತ್ತೆ ಅದು ಪರಂಪರೆ ಆಗ್ತದೆ, ಮತ್ತೆ ಅದು ಸಂಪ್ರದಾಯ ಶಬ್ದದಿಂದ ನಾವು ಅದನ್ನು ಅಂಟಿಸಿ ಬಿಡುತ್ತೇವೆ. ಕೊನೆಗೆ ಇದು ಗಾಳಿ ಸುದ್ದಿ ಎರಡು ಸಹ ಅತ್ತ ಇತ್ತಕ್ಕೆ ಹೇಳಿ ಅತ್ತ ಮನೆಯವರು ಹಾಗೆ ಮಾಡ್ತಾರೆ. ಅವರೇ ಕೇಳ್ತಾರೆ ಇವರ ಹತ್ರ, ನೀವೇನ್ರಿ ಇವತ್ತು ಆದಿತ್ಯವಾರ ಬೆಳಿಗ್ಗೆ 6 ಗಂಟೆ 7 ಗಂಟೆಗೆ ಗಂಟೆ ಹೊಡೆದದ್ದು ಪೂಜೆ ಮುಗಿಸಿದ್ದು ಅಂತ? ಹೋಗ್ಲಿಕ್ಕಿಲ್ಲಲ್ಲ. ಹೌದಲ್ಲ, ನಾಚಿಕೆ ಆಗುತ್ತೆ ಅವನಿಗೆ. ಇವ್ರು ಮತ್ತೆ ಒಂದೊಮ್ಮೆ ಎಲ್ಲಿಯೋ ಕಾರ್ಯಕ್ರಮಕ್ಕೆ, ಫಂಕ್ಷನ್ಗೆ, ಮದುವೆಗೆ ಹೋಗ್ಲಿಕ್ಕಿದ್ರೂ ಸಹ ಬೇಗ ಆವತ್ತು ಅವನು ಹೋಗುವಾಗ ಗಂಟೆ ಹೊಡಿತಾನೆ ಹೊರತು ಪೂಜೆ ಆಗಿ ಹೊಡೆಯುವುದಿಲ್ಲ. ಯಾಕೆ? ಅವ್ರು ಕೇಳ್ತಾರೆ ಮತ್ತೆ ಆದಿತ್ಯವಾರ ಆಗಿ ಮಾರೆ ನಮ್ಮನ್ನು ಮರ್ಲಿಕ್ಕೆ ಬಿಡುವುದಿಲ್ಲ ನಿಮ್ಮ ಗಂಟೆ ಅಂತ ನಮ್ಮನ್ನು ಬೈತಾನವ. ಇದು ಅನುಭೂತವಾದ ವಿಷಯಗಳೆಲ್ಲ. ಹೀಗಾಗಿ ಸುತ್ತಮುತ್ತಲಿನವರ ಪ್ರೀತಿಗಾಗಿ ಅವರು ಬೇಕೇ ಅವನಿಗೆ. ಹಾಗಾಗಿ ಇವನು ಸಹ ತಡ ಹೇಳ್ತಾನೆ, ತಡ ಪೂಜೆ ಮಾಡ್ತಾನೆ, ತಪ್ಪಿಸ್ತಾನೆ. ಹೀಗೆ ತೈಶ್ಚ ಅಧರ್ಮ ಚರಿತ ಅಧರ್ಮ ಮೋಹ. ಅಧರ್ಮದ ಮೇಲೆ ಕೆಲವರಿಗೆ ಒಂದು ಮೋಹ. ಏನಾಗ್ತದೆ ನೋಡು, ಕಾಫಿ ಕುಡಿದ್ರೆ ಏನಾಗ್ತದೆ? ಕಾಫಿ ಕುಡಿದು ನೋಡು. ಅಲ್ಲಿಗೆ ಮತ್ತೆ ಶರಾಬ್ ಕುಡಿದ್ರೆ ಏನಾಗುತ್ತೆ? ಶರಾಬ್ ಕುಡಿದು ನೋಡುದು. ಹೀಗೆ ಬೇಲಿ ಹಾರಿದ್ರೆ ಏನಾಗ್ತದೆ? ಹಾರಿ ನೋಡುದು. ಮತ್ತೊಬ್ಬರು ಸತ್ತು ಕದ್ರೆ ಹೇಗಾಗತ್ತೆ? ಕದ್ದು ನೋಡುದು. ಹೀಗೆ ಒಂದೊಂದು ಕೊನೆಯವರಿಗೆ ಕೊಲೆ ಮಾಡಿ ಹೊಡೆದು ಹೇಗಾಗುತ್ತೆ ನೋಡುವ ಅಂತ. ಸಿನಿಮಾದಲ್ಲಿ ಹೊಡೆದಾಟ ಆಯ್ತು, ನಿಜ ಬದುಕಿನಲ್ಲಿ ಹೊಡೆದು ಬಿಡುವ ಹೇಗೆ? ಎದ್ದು ಬಿಸಾಡುವ, ಏನಾಗ್ತದೆ ನೋಡುವ, ಏನಾಗ್ತದೆ ನೋಡುವ. ಆಗ ಡೈರೆಕ್ಟರ್ ಎಲ್ಲಿದ್ದಾನೆ ಪಾಪ ಕೈ ಹಿಡಿಲಿಕ್ಕೆ? ಎಲ್ಲಿ ಕೊಡ್ತಾನೆ? ಹೀಗಾಗಿ ಮನುಷ್ಯ ಈ ಕ್ರೌರ್ಯ ಮಕ್ಕಳಿಗೆ ಬೆಳಿಗ್ಗೆದ್ದಾಗ ನಾವು ಅಂತಹ ಒಂದು ವಿಚಿತ್ರವಾದಂತಹ ಪಿಕ್ಚರ್ಗಳನ್ನು ತೋರಿಸ್ತೇವೆ, ಧಾರಾವಾಹಿಗಳನ್ನು ಹಾಕ್ತೇವೆ. ಮಂದಿಗಳ ಒಟ್ಟು ಸೇರಿ ನೋಡುವಂಥದ್ದು ತೂತುಳ್ಳ ದೋಸೆ ಚಿತ್ರವನ್ನೇ ನೋಡು. ತೂತಿನ ದೋಸೆ ಯಾವತ್ತು ಎಷ್ಟು ದೊಡ್ಡದು ಕೈ ಹಾಕಿದ್ದು ಹೊರಗೆ ತೆಗೆ ಎಷ್ಟು ಬರುವಷ್ಟು ದೊಡ್ಡದಾಗ್ತದೆ. ಯಾಕೆ? ತೂತಿರುವುದು ಸಣ್ಣದಾದರೂ ಕೈ ಎಷ್ಟು ದೊಡ್ಡದೊಳಗೆ ಬರ್ತದೆ. ಅದು ದೋಸೆಯ ಲಕ್ಷಣ. ಹೀಗಾಗಿ ಪ್ರತಿಯೊಬ್ಬರು ಅದೇ ದಾರವಾಗಿ ನೋಡಿಕೊಂಡು ಅದರಲ್ಲೇ ಮಿಂದುಕೊಂಡು ಅದನ್ನೇ ತಮ್ಮ ಆದರ್ಶ ಮಾಡಿಕೊಂಡು, ಹೀಗಾಗಿ ತೈಶ್ಚ ಅಧರ್ಮ ಚರಿತ ಧರ್ಮಮೋಹಾತ್ ಅಂತುಂಟು, ಅಧರ್ಮ ಮೋಹಾತ್ ಮಾಡ್ಲಿಕ್ಕೆ ಬರ್ತದೆ. ತೈಶ್ಚ ಧರ್ಮಶ್ಚರಿತೋ ಧರ್ಮ ಮೋಹ ಅಂತ ಹೇಳುವಾಗ ಅಧರ್ಮದ ಮೇಲಿನ ಒಂದು ವ್ಯಾಮೋಹ,
ಏನಾಗ್ತದೆ ನೋಡುವ ಅನ್ನುವ ನೆಲೆಯಲ್ಲಿ ದುರ್ವ್ಯಸನಗಳಿಗೆ ನೋಡಿ ಧೃತರಾಷ್ಟ್ರ ಹೇಗೆ ಹೇಳಿದ, ಆಡುವ, ನಾವೆಲ್ಲ ಇದ್ದೇವೆ, ಇದು ಸುಹೃದ್ಯೂತ ಅಂದ. ಏನ್ ಗಮ್ಮತ್ ನೋಡಿ, ಫ್ರೆಂಡ್ಲಿ ಆಡುವುದು, ಅವನು ಹೇಳಿದ ರೀತಿ ಫ್ರೆಂಡ್ಲಿ ಆಡುವುದಪ್ಪ, ನಾವೆಲ್ಲ ಇಲ್ವಾ, ಹಾಗೆಲ್ಲ ಆಗುವುದಿಲ್ಲ ಅಂದ. ಕಪಟದ್ಯೂತ ಆಡಿ ವ್ಯಕ್ತಿಗಳನ್ನೇ ಅದರಲ್ಲಿ ಇಟ್ಟುಕೊಂಡು ಪಣವಾಗಿಟ್ಟುಕೊಂಡು, ನೋಡಿ ಎಂದು ವಿಚಿತ್ರ, ತಮ್ಮಂದಿರನ್ನು ಪಣ ಇಡುವುದೊಂದು ಆಟವ, ಹೆಂಡತಿಯನ್ನು ಪಣಕ್ಕೆ ಕರೆಯುವುದೊಂದು ಆಟವ, ಆಟ ಅಂತಾರ ಅದನ್ನ ಎಲ್ಲಿ ಯಾರಾದ್ರೂ ನೋಡಿ. ದುಡ್ಡಿನಿಂದ ಹೋಗಿ ಎಲ್ಲಿವರೆಗೆ ಹೋಯ್ತು ನೋಡಿ. ಇದು ಧರ್ಮರಾಜನಂತವರಿಗೆ ಹೇಳಿಸಬೇಕಾ, ಧೃತರಾಷ್ಟ್ರನಂತ ಒಪ್ಪಬೇಕಾ, ಭೀಷ್ಮಾದಿಗಳು ಆಯ್ತಾನುವಂತೆ. ಇದು ನಡೆದ ಘಟನೆ ಎಲ್ಲಿ ಆಯ್ತು? ಅಧರ್ಮ ಮೋಹಾತ್, ನಿಧಾನಕ್ಕೆ ಮನುಷ್ಯನ ತಲೆ ಕಲಿಯಿಂದ ಕಬಳಿಸಲ್ಪಡ್ತದೆ, ಗೊತ್ತಾಗುವುದಿಲ್ಲ. ನೀವೊಂದು ಚೂರು ಕೊಡಿ ಮುಗಿದೋಗ್ತದೆ. ಒಂದು ಸಣ್ಣ ಗಾಯ ಆದರೆ ನೆಗ್ಲೆಕ್ಟ್ ಮಾಡಿದರೆ ಇಡೀ ದೇಹವನಿಗೆ ವ್ಯಾಪಿಸ್ತದೋ ಕೊಳಿತದೋ, ಅದರಂತೆ ಮನುಷ್ಯನ ಸ್ವಲ್ಪ ವೀಕ್ನೆಸ್ ಇಡೀ ಅವನನ್ನು ಹೊಂಡಕ್ಕೆ ಬೀಳುವಂತೆ ಮಾಡ್ತದೆ. ಮಾಡಿದೆ ಮೋಹಾತ್ ಹೇಳ್ತಾನೆ ಹೇಗಾಯ್ತು ಅಂತ. ಆದ್ರಿಂದ ಅವನು ಮಾಡಿದ್ದ ತೂರ್ಣಂ ದದ್ಯಾತ್ ದಹ್ಯಾತ್ ಸುಕೃತಂ ದುಷ್ಕೃತಂಚ, ಅವನು ಮಾಡಿದ ಮೊದಲಿನ ಏನೆಂದು ಒಳ್ಳೆಯದೆಲ್ಲ ಉಂಟು, ಈಗ ಮಾಡಿದ ಕೆಟ್ಟತನದಿಂದಾಗಿ ಆಗ ಮಾಡಿದ ಎಲ್ಲವೂ ಸಹ ಒಳ್ಳೆಯದು ಮುಳುಗಿ ಹೋಗ್ತದೆ. ನಾನು ಮೊದಲೆಲ್ಲ ಮಾಡಿದ್ದೇನೆ, ಎಲ್ಲಿ ಹೋಗ್ಲಿಲ್ಲ, ಮತ್ತೆ ಮಾಡಿದ ಒಂದು ಹಾಳಿನಿಂದ ಎಲ್ಲ ಮುಳುಗಿ ಹೋಯ್ತು ಅಂತ. ನೀನು ಎಷ್ಟೇ ದಾನ ಧರ್ಮ ಮಾಡಿರು, ಹೋಮ ಹವನ ಮಾಡಿರು, ಕ್ಷೇತ್ರ ಸಂಚಾರ ಮಾಡಿಡು, ಇವತ್ತು ಮಾಡಿದ ಒಂದು ಕೊಲೆ ನಿನ್ನನ್ನು ಪೂರ್ತಿಯಾಗಿ ಹಳೆಯತನ್ನೆಲ್ಲ ಅಳಿಸಿಬಿಡುತ್ತದೆ. ಎಲ್ಲ ಬೂಟಾಟಿಕೆಯಲ್ಲಿ ಮಾಡಿದ್ದು ಅಂತ ಹೇಳಿಕೊಳ್ತಿರುತ್ತಾರೆ ಅಂತ. ಯತ್ರ ಪಾಪ ನ್ಯಾಯಮಾನ, ಗೊತ್ತು ಅವರು ಯಾರು ಏನು ಎಷ್ಟು ತಪ್ಪು ಮಾಡ್ತಾರೆ ಅಂತ. ಆದರೂ ಅವನನ್ನು ಚೆನ್ನಾಗಿ ನಾವು ಬಂಧಿಸ್ತಾ ಇಲ್ಲ, ಅವನನ್ನು ಕೇಳುತ್ತಾ ಇಲ್ಲ. ಯಾಕೆಂದ್ರೆ ಸಭಾಂ ಕಲಿಹಿ ವಿಂದತೆ ತತ್ರ ರಾಜ್ಞ. ನೀವು ಪಾಪಿ ಇದ್ದಾನೆ ಎಂದು ಗೊತ್ತಿದ್ರು ಅವನನ್ನು ನೀವು ಬಂಧನಕ್ಕೆ ಒಳಪಡಿಸದಿದ್ರೆ, ಅವನನ್ನು ನಿರ್ಬಂಧ ಮಾಡದೇ ಇದ್ರೆ, ಇಡೀ ಸಭೆಯನ್ನೇ ರಾಜಸಭೆಯನ್ನೇ ಕಲಿ ಆವೇಶ ಮಾಡಿ ಹಿಡಿದಾಗ್ತದೆ. ಯತ್ರ ರಾಜ ಶಾಸ್ತ್ರಿ ನರಾನ್ನ ಶಸ್ತ್ಯ, ತನಗೆ ತಾಕತ್ತಿನ ಮೇರೆಯಲ್ಲಿ ಆತ ಬಂಧನ ಮಾಡಲಿಕ್ಕೆ ತಡಿಲಿಕ್ಕೆ ಇಷ್ಟಪಡಬೇಕು. ಇಲ್ಲ ಅಂತಾದ್ರೆ ನತದ್ ರಾಜ್ಯಂ ವರ್ಧತೆ ಭೂಪಸ್ಯ, ಅಂತವನ ರಾಜ್ಯ ಬೆಳೆಯುವುದೇ ಇಲ್ಲ. ನಿಮಗೆ ಕೆಟ್ಟದವನ ವಿಷಯ ಗೊತ್ತಾದ ತಕ್ಷಣ ಅಲ್ಲಿಂದ ಅವನನ್ನು ಚೂಟಿದ್ರೆ ಆಯ್ತು. ಅದನ್ನು ಗೊತ್ತಾಗಿ ನೀವು ಬಾಯಿ ಮುಚ್ಚಿ ಕೂತ್ರೆ ಇಡೀ ಎಡೆ ಪಸರಿಸ್ತದೆ. ರಾಜಸಭೆ ಪೂರ್ತಿ ಕಲಿಯಿಂದ, ಅದೇ ಶಬ್ದ ಆಗ್ತಾನೆ, ಕಲಿಯಿಂದ ಕೆಟ್ಟವನ ಆಡಳಿತಕ್ಕೆ ಒಳಪಟ್ಟು ಸೋತು ಹೋಗ್ತದೆ. ಅದನ್ನು ರಾಜ ಶಕ್ತಿ ಮೀರಿ ಅನ್ಯಾಯವನ್ನು ತಡಿಲಿಕ್ಕೆ ನೋಡಬೇಕು, ಆಗ ಮಾತ್ರ ರಾಜ್ಯ ಬೆಳೀತದೆ. ಇಲ್ಲಾದ್ರೆ ಇಲ್ಲ. ಯಶ್ಚಾಮಾತ್ಯಾನ್ ಮಾನಯಿತ್ವ ಯಥಾ, ವಾಸ್ತವವಾಗಿ ಮಂತ್ರಿಗಳನ್ನು ಬಹಳ ಚೆನ್ನಾಗಿ ನೋಡಿಕೊಳ್ತಾನೆ. ಆದ್ರೆ ಅವನೇನ್ ಮಾಡ, ಎಷ್ಟು ಮಂತ್ರೇ ಯುದ್ಧೇಚ ನೃಪಃ ಅನುಯುಂಜ್ಯಾತ್, ಒಳ್ಳೆ ರೀತಿಯಿಂದ ಯುದ್ಧದಲ್ಲಿ, ಆನಂತರ ಮಂತ್ರಾಲೋಚನೆಯಲ್ಲಿ ಅವರನ್ನು ಬೇಕಾದಷ್ಟು ಸನ್ಮಾನಗೊಳಿಸಿ ಗೌರವಗೊಳಿಸಿ ಪ್ರೀತಿಯಿಂದ ಯಥಾರ್ಹಂ ಮಾನಯಿತ್ವ, ದೊಡ್ಡ ದೊಡ್ಡ ಸೊತ್ತುಗಳನ್ನೆಲ್ಲ ಕೊಟ್ಟು, ಎಷ್ಟು ಅಮಾತ್ಯಾನ್ನ ಮಾನಯಿತ್ವ ಯಥಾರ್ಹಾನ್ನ ಮಂತ್ರೇಚ ಯುದ್ಧೇಚ ನೃಪಃ ಅನುಯುಂಜ್ಯಾತ್ ವಿವರ್ಧತೆ ತಸ್ಯ ರಾಷ್ಟ್ರಂ ನೃಪಸ್ಯ. ಅಂತಹ ಒಳ್ಳೆ ಯೋಚನೆಗಳಲ್ಲಿ ಮಂತ್ರ ಆಲೋಚನೆಯಲ್ಲಿ ಬಂದ ಮಂತ್ರಿಗಳಿದ್ರೆ ಅಂತಹ ರಾಜ್ಯ ಬಹಳ ಅತ್ಯಂತ ಎತ್ತರಕ್ಕೆ ಬೆಳೀತದೆ. ಒಳ್ಳೆ ರೀತಿಯಿಂದ ವಿವರ್ಧತೆ ತಸ್ಯ ರಾಷ್ಟ್ರಂ ನೃಪಸ್ಯ ಭುಂಕ್ತೆ, ಎಲ್ಲರೂ ಮಹೀಂ ಚ ಅಪ್ಯವಲಾಂ, ಬಹಳ ಎತ್ತರದ ರಾಜ್ಯವನ್ನು ಬಹಳ ಕಾಲದವರೆಗೆ ಚಿರಾಯ ಅಂತ ಪೂಜತ್ಯ, ಬಹಳ ಕಾಲದವರೆಗೆ ಈ ದೇಶವನ್ನು ಚೆನ್ನಾಗಿ ಆತ ನೋಡಿಕೊಳ್ಳುತ್ತಾನೆ. ಅತ್ರಾಪಿ ಸುಕೃತಂ ಕರ್ಮ ವಾಚಂಚೈವ ಸುಭಾಷಿತಾಂ ಸಮೀಕ್ಷ್ಯ ಪೂಜೆಯನ್ ರಾಜ ಧರ್ಮಂ ಪ್ರಾಪ್ನೋತಿ ಅನುತ್ತಮ. ರಾಜ ದೊಡ್ಡ ಮಟ್ಟಿನ ಧರ್ಮವನ್ನು ಹೇಗೆ ಪಡಿತಾನೆ ಕೇಳಿದರೆ, ಹೇಗೆ ನಡೀತಾನೆ ಕೇಳಿದರೆ, ಅವನು ಒಳ್ಳೆ ಕೆಲಸವನ್ನು ಮಾಡುವುದನ್ನು ನೋಡಬೇಕು, ಜನರ ಒಳ್ಳೆಯ ಮಾತನ್ನು ತಿಳಿಬೇಕು, ಹೇಳುವುದನ್ನು ಅದನ್ನು ಕೇಳಬೇಕು, ಅದನ್ನು ಗೌರವಿಸಬೇಕು. ರಾಜನ ಕೆಲಸ ಏನು ಕೇಳಿದರೆ, ಅವನ ಔನ್ನತ್ಯ ಇರುವುದು ಅವನೊಬ್ಬನ ಕರ್ಮದಿಂದ ಅಲ್ಲ, ಉಳಿದವರ ಕರ್ಮಗಳನ್ನು ಗುರುತಿಸಬೇಕು. ಅದು ಒಳ್ಳೆಯದಿದ್ದಾಗ ಅವನೊಬ್ಬನ ಮಾತಿನಿಂದ ರಾಜ್ಯ ನಡೆಯುವುದಿಲ್ಲ, ಉಳಿದವರ ಮಾತನ್ನು ಕೇಳಬೇಕು, ಉಪದೇಶಗಳನ್ನು. ಆದ್ರಿಂದ ಇದೆಲ್ಲನ್ನು, ಕೃತಿಯನ್ನು ಮತ್ತೆ ಮಾತನ್ನು, ಮಾತು ಮತ್ತು ಕೃತಿ ಅಂತಾರೆ, ಇದೆರಡು ಒಂದೇ ಪ್ರಕಾರ ಇರಬೇಕು ಅಂತ. ಇವೆರಡಕ್ಕೂ ಮನಸ್ಸು ಬೇಕೆಂದ್ರೆ ಹೇಳಬೇಕಾಗಿಲ್ಲ. ಮಾತು ಆಡಲಿಕ್ಕೆ ಮನಸ್ಸಿಲ್ಲದೆ ಬರುವುದಿಲ್ಲ, ಕೆಲಸ ಮಾಡಲಿಕ್ಕೆ ಮನಸ್ಸಿಲ್ಲದೆ ಆಗುವುದಿಲ್ಲ.
ಅದನ್ನ ಮನಪೂರ್ವಕವಾದ ಮಾತು, ಆಡಿದ ಮಾತು, ಮನಪೂರ್ವಕವಾಗಿ ನಡೆಸಿದ ಕೃತಿ, ಇದು ಎರಡನ್ನೂ ಸಹ ರಾಜ ಜನರಲ್ಲಿ ಗುರುತಿಸಬೇಕು, ಉಳಿದವರಲ್ಲೆಲ್ಲ ಗುರುತಿಸಬೇಕು. ಅತ್ರಾಪಿ ಸುಕೃತಂ ಕರ್ಮ ವಾಚಂಚೈವ ಸುಭಾಷಿತ, ಮಾತು ಒಟ್ಟಾರೆ ಒಳ್ಳೆಯ ಮಾತು. ಸಮೀಕ್ಷ್ಯ ಪೂಜೆನ್ ರಾಜ ಧರ್ಮಂ ಪ್ರಾಪ್ನೋತಿ ಉತ್ತಮಂ, ಒಳ್ಳೆ ಮಟ್ಟಿನ ಧರ್ಮವನ್ನು ಆತ ಪಡೀತಾನೆ. ಧರ್ಮ ಇರುವುದು ಎಲ್ಲಿ ಅಂತ ಒಂದು ದೊಡ್ಡ ಕ್ಲೂ ಕೊಡ್ತಾರೆ ಧರ್ಮದ ಚಿಂತನೆಯಲ್ಲಿ. ಧರ್ಮ ಎಲ್ಲಿ ಸಿಗ್ತದೆ, ಧರ್ಮ ಹೇಗಿರ್ತದೆ, ಧರ್ಮ ಯಾಕೆ ಬರ್ತದೆ ಕೇಳಿದರೆ, ಧರ್ಮವನ್ನು ಉಪಯೋಗಿಸಿಕೊಳ್ಳಲಿಕ್ಕೆ ಎರಡು ಮಾಧ್ಯಮ, ಒಂದು ಮಾತು ಮತ್ತೆ ಕೃತಿ. ಮಾತು ಅಂದ್ರೆ ನಾನು ಮಾತು ಹೇಳಿ, ಅದಕ್ಕೆ ಸುಭಾಷಿತ ವಾಚ ಬಂದ ಇದೆ. ಆದೇಶ ಕೊಡುವ, ಉಪದೇಶ ಕೊಟ್ಟ ಮಾತಾಗಬೇಕು ನಮಗೆ ವಾಸ್ತವವಾಗಿ ನೋಡಿಕೊಳ್ಳಿಕ್ಕೆ ಹೋದರೆ. ಇನ್ನು ಮುಂದಕ್ಕೆ ಬಹಳಷ್ಟು ಮಾತುಗಳಿಂದ ಸ್ವರಾಜ್ಞ ಧರ್ಮ ಉಚ್ಯತೆ ಎಂದ ರಾಜನ ಧರ್ಮ ಯಾವುದು ಎನ್ನುವುದರ ಬಗ್ಗೆ ಒಂದು 10 ಮಾತುಗಳಿಂದ ಉಚ್ಚತಿ ಹೇಳುತ್ತಾನೆ. ಅದಿರಲಿ, ವಾಸ್ತವವಾಗಿ ಧರ್ಮ ಬರುವುದೆಲ್ಲಿ ಕೇಳಿದರೆ, ಧರ್ಮ ಸಿಗುವುದೆಲ್ಲಿ ಕೇಳಿದರೆ, ಧರ್ಮದ ನೆಲೆಗಟ್ಟು ಹೇಗೆ ಕೇಳಿದರೆ ಎರಡು ಅಂಶದಲ್ಲಿ. ಒಂದು ಮಾತು ಮತ್ತೆ ಒಂದು ಕೃತಿ, ಇಲ್ಲಿ ಹೇಳಿದ್ನಲ್ಲ ಅವರು ಸುಕೃತಂ ಕರ್ಮ ಅಂತ, ಅತ್ರಾಪಿ ಸುಕೃತಂ ಕರ್ಮ ಅಂತ, ಒಳ್ಳೆಯ ಕೆಲಸ. ವಾಚಂತಿ ಸುಭಾಷಿತ, ಒಳ್ಳೆಯ ಮಾತು. ಒಳ್ಳೆಯ ಕೆಲಸ ಅಂದ್ರೆ ಧರ್ಮಾಚರಣೆ, ಒಳ್ಳೆಯ ಮಾತು ಅಂದ್ರೆ ಶಾಸ್ತ್ರ ಚಿಂತನೆ. ಇದು ಎರಡನ್ನು ರಾಜ ಗಮನಿಸಿ ಜನರಲ್ಲಿ ಅದನ್ನೆಲ್ಲ ಗುರುತಿಸಿ, ಜನರಲ್ಲಿ ಎಲ್ಲರಲ್ಲಿ, ಸೇವಕರಲ್ಲಿ, ಜನರಲ್ಲಿ ಎಲ್ಲೆಡೆ ಗುರುತಿಸಿ ಅದನ್ನು ಗಮನಿಸಿ ಅದನ್ನು ಬೆಳೆಯಿಸಿದರೆ ಒಳ್ಳೆ ರಾಜ ಅಂತ ಅನಿಸ್ತಾನೆ, ರಾಜ ಧರ್ಮ ಮಾಡಿದ ಅಂತ ಆಗ್ತಾನೆ. ಇದು ರಾಜನ ಧರ್ಮ ಅಂತ ಅನಿಸ್ತದೆ. ಏನು ಮಾತು ಒಳ್ಳೆಯದು? ಶಾಸ್ತ್ರೀಯವಾದ ಮಾತು. ಏನದು ಶಾಸ್ತ್ರಗಳು? ವೇದಗಳು, ವೇದಾಂಗಗಳು, ಜೊತೆಯಲ್ಲಿ ಸೂತ್ರಗಳು ಅಂದರೆ ಬ್ರಹ್ಮಸೂತ್ರಗಳು, ಪೂರ್ವಮೀಮಾಂಸಾ ಸೂತ್ರಗಳು, ಯಜ್ಞ ಸೂತ್ರಗಳು, ದೇವಸೂತ್ರಗಳು, ದೇವತೆಗಳ ತಾರತಮ್ಯ ಹೇಳಿದ ಸೂತ್ರಗಳು, ಪಂಚರಾತ್ರಗಳು, ದೇವರ ಆರಾಧನೆ ಪದ್ಧತಿಗಳನ್ನು ಹೇಳಿದ ಮುಖಗಳು, ಇವುಗಳನ್ನು ಇಟ್ಟುಕೊಂಡು ಬಂದದ್ದೆಲ್ಲ ಕಲ್ಪಸೂತ್ರಗಳ, ಮತ್ತೆ ಕೆಲವು ಕಲ್ಪಗಳ, ಕೆಲವು ತಂತ್ರಗಳ ಮುಖಗಳು. ಹಾಗೆಯೇ ಪ್ರಧಾನವಾಗಿ ಸಂಹಿತೆಗಳು ಇದರದ್ದು ಬ್ರಾಂಚಸ್. ಇದರೊಟ್ಟಿಗೆ ದೇವರೇ ನಡೆದು ಬಂದು ತೋರಿಸಿಕೊಟ್ಟಿರತಕ್ಕಂಥ ಐತಿಹಾಸಿಕವಾದ ದಾಖಲೆಗಳುಳ್ಳ ಇತಿಹಾಸ ರಾಮಾಯಣಗಳು, ಭಾರತ ರಾಮಾಯಣಗಳು, ಇದರೊಟ್ಟಿಗೆ ಪೂರಕವಾದ ಪುರಾಣಗಳು, ಇಷ್ಟು ಮುಖ್ಯವಾದ ಮಾತಿನ ಪ್ರಪಂಚ. ಈ ಎಲ್ಲ ಮಾತುಗಳಲ್ಲಿ ಬಂದಂತೆ ಅವನ ಆಚರಣೆ ಇರಬೇಕು. ಆಗದು ಸುಕೃತ ಪುಣ್ಯ ಕರ್ಮ ಆಗ್ತದೆ. ಸುಕೃತ ಹೇಳಬೇಕು, ಇನ್ನೊಂದು ಅರ್ಥ ಪುಣ್ಯ ಅಂತ, ಒಳ್ಳೇದು ಮಾಡಿದು ಅಂತ ವ್ಯುತ್ಪತ್ತಿ ಲಭ್ಯವಾದ ಶಬ್ದ ಆದರೆ ಟೋಟಲ್ ಮೀನಿಂಗ್ ಪುಣ್ಯ ಅಂತ. ಒಳ್ಳೇದು ಮಾಡಿದ್ದೇನು ಪುಣ್ಯ ಅಂತ ಅರ್ಥ, ಧರ್ಮ ಅಂತ ಅರ್ಥ. ಆದ್ರಿಂದ ಒಳ್ಳೆಯದು ಮಾಡಿದ್ದನ್ನು, ಪುಣ್ಯ ಕೆಲಸವನ್ನು ರಾಜ ಅಪ್ರಿಸಿಯೇಟ್ ಮಾಡಬೇಕು. ಶಾಸ್ತ್ರ ಧರ್ಮಗಳನ್ನು ನಡೆಸಿಕೊಟ್ಟದ್ದಕ್ಕೆ ಅದಕ್ಕೆ ಅನುಗುಣವಾಗಿ ಶಾಸ್ತ್ರವನ್ನು ರಾಜ ಏನು ಮಾಡಬೇಕು, ಅದನ್ನು ಉಳಿಸಬೇಕು, ಬೆಳೆಸಬೇಕು. ಜನರಲ್ಲಿ ಇವತ್ತೇನಾಗಿದೆ ಅಂದ್ರೆ ಕರ್ಮ ಕೆಲವು ಕಡೆ ಕಾಣ್ತದೆ, ಊರ ಸರಿ ಇಲ್ಲ ಆದ್ರೂ ಮುಕ್ಕಾಲು ಸರಿ ಇದೆ ಇಟ್ಟುಕೊಳ್ಳುವ. ಅದಕ್ಕೆ ಬೇಕಾಗಿರತಕ್ಕಂಥ ಮಾತುಗಳುಂಟಲ್ಲ, ಪ್ರಮಾಣಗಳು, ಅದನ್ನು ಮರೆತೇ ಬಿಟ್ಟಿದ್ದಾರೆ. ಹೀಗಾಗಿ ಸಿಕ್ಕಿ ಬೀಳ್ತದೆ. ಇತ್ತ ಶಾಸ್ತ್ರ ಉಳಿಬೇಕು, ಅತ್ತ ಕರ್ಮವು ಧರ್ಮ ಉಳಿಬೇಕು. ಆಚರಣೆ ಮತ್ತು ವಿಚಾರ ಇದೆರಡು ಒಟ್ಟಾಗಿದ್ದಾಗ ದೇಶ ಸುಭಿಕ್ಷೆ ಇರ್ತದೆ, ದೇಶದಲ್ಲಿ ರಾಜರ ಧರ್ಮ ದೊಡ್ಡದಾಗ್ತದೆ. ಇದನ್ನು ಕ್ರಮಬದ್ಧವಾಗಿ ಇನ್ನೆಷ್ಟೋ ಮಾತುಗಳಲ್ಲಿ ರಾಜಧರ್ಮದ ಬಗ್ಗೆ ಉಚ್ಚರಿಸಿ ಹೇಳ್ತಾರೆ. ಆದ್ರೆ ಇದು ಅವರ ಒಟ್ಟು ಟೋಟಲ್ ಅರ್ಥ ಏನು ಕೇಳಿದ್ರೆ, ರಾಜ ತಾನು ಒಳ್ಳೇದು ಮಾಡಬೇಕು, ತಾನು ಒಳ್ಳೇದು ತಿಳಿದಿರಬೇಕು, ಪ್ರಜೆಗಳಿಗೆ ಒಳ್ಳೆದನ್ನು ತಿಳಿಸಿಕೊಡಬೇಕು, ಪ್ರಜೆಗಳಿಂದ ಒಳ್ಳೆದು ಮಾಡಿಸಬೇಕು, ಮಾಡಿದವರನ್ನು ಗುರುತಿಸಬೇಕು, ಅವರನ್ನು ಜನರಿಗೆ ಪರಿಚಯಿಸಬೇಕು. ಇಷ್ಟು ಕೆಲಸದಲ್ಲಿ ಮಾಡಿದರೆ ದೇಶ ಬೆಳೆದೀತು, ರಾಜನ ಧರ್ಮ ಒಳಿಯಿತು ಅಂತ ಹೇಳಿ, ಅತ್ರಾಪಿ ಸುಕೃತಂ ಕರ್ಮ ವಾಚಂಚೈವ ಸುಭಾಷಿತಂ ಪೂಜೆಯನ್ನು ರಾಜ ಸಮೀಕ್ಷ್ಯ ಚೆನ್ನಾಗಿ ನೋಡಬೇಕು. ಕೆಲವೊಮ್ಮೆ ಧರ್ಮವು ಅಧರ್ಮವಾಗಿರ್ತದೆ, ಅಧರ್ಮವು ಧರ್ಮದ ಮುಖ್ಯವಾದ ಹೊತ್ತು ಬಂದಿರ್ತದೆ, ಪ್ರಮಾಣವು ಆಭಾಸವಾಗಿರ್ತದೆ, ಆಭಾಸ ಕೆಲವೊಮ್ಮೆ ಪ್ರಮಾಣವಾಗಿರ್ತದೆ. ಅದರ ಅವಕಾಶ, ನಿರವಕಾಶ, ಸಾಮಕಾಶ ಎಲ್ಲ ಪ್ರಮಾಣಗಳ ಪ್ರಾಶಸ್ತ್ಯ, ಪ್ರಾಬಲ್ಯ ಎಲ್ಲಗೂ ಯುಕ್ತಿ ಎಲ್ಲ ಗುರುತಿಸಿಕೊಂಡು ಹೇಳ್ಬೇಕು. ಅದು ಸಮೀಕ್ಷೆಯ ಪೂಜೆಯನ್ನು ರಾಜ ಮಾಡಿದ್ದೆಲ್ಲ ಧರ್ಮ ಆಗುವುದಿಲ್ಲ. ಕೆಲವೊಮ್ಮೆ ಪೂಜೆ ಮಾಡಿದ್ದಾನೆ, ಓ ಸ್ಯಾಂಕ್ಷನ್, ರಾಜನ ಬೊಕ್ಕಸದಿಂದ ಒಂದು 4 ಲಕ್ಷ, ಎಂತ ಪೂಜೆ ಮಾಡಿದ್ದಾನೆ? ಅದು ತಾಂತ್ರಿಕವಾದದ್ದು. ಏನ್ ತಾಂತ್ರಿಕ? ಅದು ಸ್ಮಶಾನದಲ್ಲಿ ಯಾರನ್ನು ಅವನು ತನ್ನ ಸೇವಕರನ್ನು ಬಲಿ ಕೊಟ್ಟು ಮಾಡ್ತಾನೆ. ನೋಡಿ, ಇದಕ್ಕೆ ಸ್ಯಾಂಕ್ಷನ್ ಮಾಡುದ? ಅದನ್ನು ಪೂಜೆ ಮಾಡ್ತಾನೆ ಅಂದ ತಕ್ಷಣ ಕೈ ಮುಗಿದು ಕಣ್ಣು ಹೊತ್ತಿಕೊಂಡು ಆ ದೇವರ ಪ್ರಸಾದ ಬರ್ತದೆ ಕೈ ಹಿಡಿಯುವುದಲ್ಲ.
ಎಲ್ಲಿ ಮಾಡ್ತಾ ಇದ್ದಾನೆ, ಹೇಗೆ ಮಾಡ್ತಾ ಇದ್ದಾನೆ, ಯಾಕೆ ಮಾಡ್ತಾ ಇದ್ದಾನೆ ಎಲ್ಲ ತಿಳಿಬೇಕಾಗ್ತದೆ. ಅದು ಎಷ್ಟು ತಾಮಸವಾಗಿರ್ತದೆ, ನೀಚವಾಗಿರ್ತದೆ, ಹೇಯವಾಗಿರ್ತದೆ, ನಿಂದ್ಯವಾಗಿ. ಇದು ವೇದ ಧರ್ಮ ಅಲ್ಲ, ವೇದೋಕ್ತವಾದದ್ದಲ್ಲದು. ಅದನ್ನ ಶಾಸ್ತ್ರೋಕ್ತವಾದ ನೋಡಿಕೋ ಕೃತಿಯನ್ನು, ಅದು ಸರಿಯಾಗಿ ತಿಳ್ಕೋ. ಅದು ಶಾಸ್ತ್ರವಾದ ನೋಡಿ. ಕೆಲವೊಮ್ಮೆಲ್ಲ ಪಾಷಂಡ ಶಾಸ್ತ್ರಗಳಿವೆ. ಶಿವನ ಹೇಳ್ತಾನಲ್ಲ, ಬೇಡದಿದ್ದದ್ದು ಮಾತುಗಳು 1000 ಕೊಟ್ಟಿದ್ದೇನೆ ಅಂತಾನೆ. ಅವನೇ ಹೇಳ್ತಾನೆ. ಹೆಸರು ಕೇಳಿದ್ರೆ ಹೇಸಿಗೆ ಆಗ್ತದೆ, ಬೇಡ ಅಂತಾನೆ ಪಾರ್ವತಿಗೆ ಹೇಳುವಾಗ. ನಾನು ಹೇಳೋದಿಲ್ಲ ಅಂತಾನೆ, ಎಂತೆಲ್ಲ ಮಾಡಿದ್ದೇನೆ ಅಂತ. ಆದ್ರಿಂದ ಅದೆಲ್ಲ ಕುವರ್ಪದದ್ದು ಅಂತಾರೆ. ಅದು ಕೆಟ್ಟ ದಾರಿಯಲ್ಲಿ ನಮ್ಮನ್ನು ಒಯ್ಯಲಿಕ್ಕೆ ಬಂದವುಗಳು, ಮೋಸ ಪಡಿಸಲಿಕ್ಕೆ ಬಂದವು. ನೈವ ಶಾಸ್ತ್ರಂ, ಅದು ಶಾಸ್ತ್ರ ಅಲ್ಲ. ಅದನ್ನು ಸಮೀಕ್ಷೆ ಪೂಜೆಯನ್ ರಾಜ ಧರ್ಮಂ ಪ್ರಾಪ್ನೋತಿ ಅನುತ್ತಮಂ. ಅತ್ಯುತ್ತಮವಾದ ಧರ್ಮವನ್ನು ರಾಜ ಇದರಿಂದ ಪಡಿತಾನೆ ಅಂತ ಹೇಳ್ತಾ, ಸರಾಜ್ಞ ಧರ್ಮ ಉಚ್ಯತೆ ಎಂದ ರಾಜನ ಧರ್ಮ ಏನು ಎನ್ನುವುದರ ಬಗ್ಗೆ ಒಂದು 16 ಮಾತುಗಳನ್ನು ಮುಂದೆ ಉಚ್ಚತೆಯಲ್ಲಿ ಹೇಳ್ತಾರೆ. ಅದರ ಮತ್ತೆ ಹೇಳುವ ವಂದನೆಗಳು. ಕೃಷ್ಣ ನಾರಾಯಣ ನಾರಾಯಣ ನಾರಾಯಣ.